ಹಾಕೊಂಡು ಹೋಯ್ದ್ರೆ ಈ ದಡ್ಡ ಸಹವಾಸ ಹೇಗೆ ಮಾಡ್ಬೇಕಾಗಂದ್ರೆ ಒಂದೇ ಮಾತು ಮತ್ತು ಉತ್ತರವೇ ಇಲ್ಲ ಅವರಿಗೆ. ನಮ್ಮ ಪ್ರಸಂಗ ಪ್ರತಿಯೇ ಇಲ್ಲ ಅವರದ್ದು. ನಾವು ಇವ್ರ ಹತ್ರ ಮಾತಾಡ್ಕೊಂಡ್ರೆ ಆತಿಲ್ಲ. ಈ ಮಾಲ್ ಅಂತ ಒಂದು ಗಾಲಿ ಇತ್ತಲ್ಲ ಹಾಗೆ ಮಾತ ಮನೆ ಕೆಡಿಸ್ತಾವಳ ತೋದ ಒಲೆ ಕೆಡಿಸ್ತಾವಳ ಅಲ್ಲಿ ಹೂ ಹೊಡಿದ್ರೆ ಅಲ್ಲಿ ಹೋದೆ ಬಂದೆ ಬಂದೆ ಹೋಯ್ ಬಂದೆ ಹೋಯ್ ಅರ್ಥಾತ್ ಹೆಸರಿಗೆ ಹೋದಂತ ವಂಶ ನಮ್ದೇ ಚಂದ್ರವಂಶ ಎನ್ನುವುದಾಗಿ. ಅದೇ ಚಂದ್ರವಂಶದಲ್ಲಿ ಹಲವಾರು ಅರಸರು ಆಳಿರು. ಆದರೆ ವರ್ತಮಾನ ಕಾಲದಲ್ಲಿ ನಮ್ಮ ತಂದೆಯಾದಂತಹ ಶಂತನು ಚಕ್ರವರ್ತಿಗಳು ಆಳಿಕೊಂಡು ಬರ್ತಾ ಇದ್ರು. ಶಂತನು ಚಕ್ರವರ್ತಿಗಳ ಮಗನಾದಂತಹ ನಾನು ದೇವವ್ರತ ಎನ್ನುವುದಾಗಿ ನನ್ನ ಹೆಸರು. ಸಣ್ಣವ ಇರುವಾಗ ಆಟಪಾಠದಲ್ಲಿ ನಾನು ಗೆಳೆಯರೊಡನೆ ಕೂಡಿಕೊಂಡಿರುವಾಗ ತಂದೆ ಒಂದ್ ದಿವಸ ಬಂದು ಹೇಳುತ್ತೆ, ಮಗ ಹೀಗೆ ಇದ್ರೆ ಉದ್ಧಾರ ಆತಿಲ್ಲ, ನೀನು ಜೀವನದಲ್ಲಿ ಮೇಲೆ ಬರಕ ಏನಾದ್ರೂ ವಿದ್ಯೆ ಕಲಿಬೇಕು ಎನ್ನುವುದಾಗಿ. ಯಾಕಂದ್ರೆ ಕಲ್ಲೊಂದು ವಿಗ್ರಹವಾಗಿ ರೂಪುಗೊಳ್ಳಬೇಕಿದ್ರೆ ಹಲವಾರು ಉಳಿಪೆಟ್ಟಿನ ರುಚಿ ಅದಕ್ಕೆ ಬರಕ. ಯಾಕಂದ್ರೆ ಶಿಕ್ಷೆ ಎನ್ನುವಂತಹದ್ದು ಶಿಕ್ಷಣ ರೂಪದಲ್ಲಿ ಇರಬೇಕ. 100,000 ಉಳಿಪೆಟ್ಟು ಬಿದ್ದ ಮೇಲೆ ಮೂರ್ತಿ ಹಾಕುದ. ಅದೇ ರೀತಿ ಗುರುಗಳಿಂದ ಶಿಕ್ಷಣವನ್ನ ಕಲಿಬೇಕು, ಅದರಿಂದ ನೀನು ಉದ್ಧಾರ ಆತಿ ಎನ್ನುವುದಾಗಿ ಹೇಳಿದ್ರು. ಯಾಕಂದ್ರೆ ಗುರು ಅಂದ್ರೆ ಯಾರು? ಕತ್ತಲಲ್ಲಿ ಇರುವಂತಹ ಒಂದು ಹೊಲದಗೆ ಒಬ್ಬ ದಾರಿ ಹೋಗನಿಗೆ, ಕಣ್ಣು ಕಾಣದೇ ಇರುವಂತಹ ಅಥವಾ ಕತ್ತಲಲ್ಲಿರುವಂತಹ ದಾರಿ ಹೋಗನಿಗೆ ದಾರಿ ತಿಳಿದೇ ಇರುವಾಗ ಒಂದು ಸೂಡಿ ಕೊಟ್ಟರೆ ಹೇಗೆ ಅವ ದಾರಿ ತಿಳಿತಾನೆ? ಬರೀ ಸೂಡಿ ಅಲ್ಲ ಬಾಯಿ. ಯಾಕಂದ್ರೆ ಅದನ್ನ ಹೇಳು, ನಾಳೆ ಇದನ್ನು ಬರೆದು ಹಾಕೋರಿದ್ರು. ಯಾಕಂದ್ರೆ ಬೆಂಕಿ ಹಿಡಿದು ಸೂಡಿಬೇಕು. ಹೌದು, ಬೆಂಕಿ ಯಾವುದು? ವಿದ್ಯೆ. ವಿದ್ಯೆ ಅನ್ನುವಂತ ಬೆಂಕಿಯನ್ನ ಕೊಡುವುದು ಯಾರು? ಗುರು. ಗುರು ಮತ್ತೆ ಗುರಿ ಇದ್ರೆ ನಾವು ನೇರವಾಗಿ ಗುರಿಯೆಡೆಗೆ ಸಾಗಬಹುದು ಎನ್ನುವುದಾಗಿ ಅಪ್ಪ ಹೇಳಿದಂತ ಮಾತು. ಯಾರು ಗುರು? ನಮ್ಮ ತಂದೆಯವರು ಚಕ್ರವರ್ತಿಗಳು ಕಾಂಜಿ ಬೀಂಜಿಗಳನ್ನೆಲ್ಲ ಗುರುಗಳಾಗಿ ಮಾಡ್ತಾರೆ. ಸಾಕ್ಷಾತ್ ಭಾರ್ಗವರಾಮನನ್ನೇ ನನ್ನ ಗುರುಗಳಾಗಿ ನಿಯಮಿಸಿ ಅಲ್ಲಿಯೇ ಕಳಿಸಿದರು. ಕಳಿಸುವಂತಹ ಕಾರ್ಯದಲ್ಲಿ ಕಳಿಸುವಂತಹ ಸಂದರ್ಭದಲ್ಲಿ ಅವರ ಕಣ್ಣಿನಲ್ಲಿ ಒಂದು ಹನಿ ನೀರು ಬಿದ್ದು ಕಂಡೆ. ಯಾಕಂದ್ರೆ ಅಲ್ಲಿಯವರೆಗೆ ತಮ್ಮ ಎದುರೇ ಆಡ ಬೆಳೆದಂತಹ ಮಗ ನನ್ನಿಂದ ಇವತ್ತು ದೂರ ಆಗ್ತಾನಲ್ಲ ಎನ್ನುವಂತಹ ಬೇಸರ. ಅದೇ ರೀತಿ ಅಂದು ಕಳಿಸಿದಂತಹ ತಂದೆಯ ಕಣ್ಣೀರಿನ ಹನಿಯನ್ನ ಪುನಃ ನೋಡ್ಲಿಕ್ಕೆ ಬಂದದ್ದು. ಅಂದು ಬೇಸರದಿಂದ ಕಣ್ಣೀರು ಹಾಕಿದ್ರು. ಇವತ್ತು 64 ವಿದ್ಯೆಯನ್ನು ಕಲಿತುಕೊಂಡು ಬಂದಿದ್ದೇನೆ, ಆದ್ದರಿಂದ ತಂದೆಯ ಕಣ್ಣಲ್ಲಿ ಅಂಧ ಭಾಷೆ ಸುರಿಸಬೇಕು ಎನ್ನುವ ಉದ್ದೇಶದಿಂದ ಬಂದಂತ ನನಗೆ ಒಂದು ಲಗದಲ್ಲಿ ಹೋಯ್ತಲ್ಲ ಮರೆ. ಅರಮನೆಯಂತಹ ಪೂರ್ವದಲ್ಲಿ ಬರುವಂತಹ ನನಗೆ ನನ್ನನ್ನು ಸ್ವಾಗತಿಸಲು ಅಪ್ಪಯ್ಯ ಪತ್ರಾಣಿ ಹೇಳ್ಕೊಂಡ್ರೆ ಇಲ್ಲ, ಬರಲೇ ಇಲ್ಲ. ಊರಿನ ಒಳಗೆ ಬಂದು ಅರಮನೆ ಹತ್ರ ಬಂದ್ರು ಇಲ್ಲ. ಹಾಗಿದ್ರೆ ಅದನ್ನು ನಿರೀಕ್ಷೆ ಮಾಡುವ ತಪ್ಪು. ಯಾಕೊತ್ತ ಚಕ್ರವರ್ತಿಗಳ ಅಂತ ನಮ್ಮ ತಂದೆಗೆ ಹಲವಾರು ಕೆಲಸ ಇತ್ತು. ಬರೀ ಮಗನ ಕಂಡ್ಕೊಂಡ್ರ ಇಲ್ಲ. ಹಾಗಿದ್ರೆ ಸಭಾಸ್ಥಾನದಲ್ಲಿ ಇರಬಹುದು ಎನ್ನುವ ಉದ್ದೇಶದಿಂದ ಅಲ್ಲಿಗೆ ಹೋಗಿ ನೋಡಿ ಕೇಳ್ತೇನೆ. ಅವರು ಭಾರತ ತಿಂಗಳಗಟ್ಲಿ ಆಯ್ತು ಅಂತ ಹೇಳ್ತಿದ್ರು. ಎಲ್ಲದನ್ನ ಬದಿಗಿಟ್ಟು ಎಲ್ಲಿ ಹೋದ್ರು? ಹಾಗಿದ್ರೆ ನೇರವಾಗಿ ಅವರ ಅಂತಃಪುರಕ್ಕೆ ಹೋಯ್ತು. ಅವರನ್ನ ಕೇಳಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ತಿಳಿದು ಬಂದಂತಹ ವಿಚಾರ ಅವರು ಹೇಳಿದರು. ಮಗನೇ ಬಾಗಿ ಎನ್ನುವಾಗಾಗಿ ಅಪ್ಪಿ ಮುದ್ದಾಡಿದ್ರು ಸಹ ಅವರ ಮನದೊಳಗಿನ ಭಾವ ಆನಂದ ತುಂಬಿರಲಾಗಿರ್ಲಿಲ್ಲ. ಯಾಕಂದ್ರೆ ಅವರ ಕಣ್ಣಿನಲ್ಲಿ ಏನೋ ಒಂದು ಚಿಂತೆಯ ಗೆರೆಯನ್ನು ನಾನು ಕಂಡಿದ್ದೀನಿ. ಅವ್ರು ಹೇಳಿದ ಮಾತು, ಮಗನೇ ಬಂದದ್ದು ಖುಷಿ ಆಯ್ತು ಅಂದ್ರೆ ಹೇಳಿದ ಬಿಟ್ರೆ ಖುಷಿ ಭಾವ ಮನಸ್ಸಿನಲ್ಲಿ ಇರಲ್ಲ. ಅವ್ರು ಹೇಳದಂತ ಗೊತ್ತುಂಟ, ಈ ಹಸ್ತಿನೆಯ ಆಡಳಿತವನ್ನು ನಡೆಸಬೇಕಿದ್ರೆ ನಾನು ಒಬ್ಬನೇ ಇಲ್ಲಿಯವರೆಗೆ ಜೀವನವನ್ನ ಕಳೆದೆ.
ಇನ್ನು ಮುಂದೆ ಸಹ ನೀವು ಒಬ್ಬನೇ ಕಳಿಕಲ್ಲ, ನೀವು ಒಬ್ಬನೇ ಆಗಿ ಹೋದಿಯಲ್ಲ ಮಗನೇ, ನಿನಗೊಂದು ತಮ್ಮ ಇದ್ದಿದ್ರೆ ಅನುಕೂಲ ಆದಿತ್ತು ಎನ್ನುವುದಾಗಿ ಹೇಳಿದ್ರು. ಆಗ ಸೂಕ್ಷ್ಮವಾಗಿ ಯೋಚನೆ ಮಾಡಿದೆ, ನನಗೆ ತಮ್ಮ ಅಲ್ಲ, ನನಗೊಂದು ಅಮ್ಮ ಬೇಕು ಎನ್ನುವುದಾಗಿ ಅವರ ಮನದ ಇಂಗಿತ ಎನ್ನುವುದಾಗಿ ಸ್ಪಷ್ಟವಾಗಿ ತಿಳಿದೆ. ಅಲ್ಲಿ ಹೆಚ್ಚೊತ್ತಿನಿಲ್ಲ. ತಿರುಗಿ ಬಂದು ಮಂತ್ರಿಗಳಲ್ಲಿ ವಿಚಾರವಾಗಿ ಕೇಳಿದೆ, ಯಾವತ್ತಿಂದ ಅಪ್ಪ ಈ ರೀತಿ ಮಾಡ್ತಾ ಇದ್ರೆ ಕೇಳಿದಾಗ, ಒಂದ್ಸರಿ ಹೊಳೆ ಬದಿಗೆ ಹೋದಂತ, ಕಾಳಿನ ತೀರಕ್ಕೆ ಹೋದಂತ ನನ್ನ ತಂದೆ ಅಲ್ಲಿಂದ ಬಂದ ಮೇಲೆ ಹೀಗೆ ಎನ್ನುವುದಾಗಿ. ಇದರ ಮೂಲ ಅಲ್ಲೇ ಇರ್ಬೇಕಲ್ಲ, ಹಾಗಿದ್ರೆ ಇಲ್ಲೇ ಮಾತಾಡ್ತಾ ಕಳುವುದಲ್ಲ, ನೇರವಾಗಿ ಅಲ್ಲಿಗೆ ಹೋಗ್ತೇನೆ. ನದಿಯುಳು ಬಲದಿ ನಾವಯ ನಡೆಸಿಕೊಂಡೈತಹುದ ಈಕ್ಷಿಸುತ್ತ सरसी जनाबन रानियों सरसी जनाबन ब्रह्मण परमनो हरे भूते जनसतियो ब्रह्मण परमनो ನೇರವಾಗಿ ಬಂದದ್ದೇ ಕಾಳಿಂದಿ ನದಿ ತೀರಕ್ಕೆ. ಮೂಲವನ್ನ ಶೋಧಿಸುತ್ತಾ ಹೋಗುವಾಗ ಹುಡುಕುತ್ತಿರುವಂತಹ ಬೀಳ ಕಾಲಿಗೆ ತಾಗದಂಗಾಯ್ತು. ಓಹೋ ಹೋ ಹೋ, ಇಲ್ಲಿ ಕಾಳಿಂದಿ ನದಿ ತೀರದಲ್ಲಿ ಓಳು ಕನ್ಯೆ, ಅವಳು ಇರುವಂತಹ ಆಕಾರಕ್ಕೂ ಅವಳು ಮಾಡುವಂತ ಕೆಲಸಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಆದಿಲ್ಲ. ಆದ್ರೂ ಸಹ ಈ ಕೆಲಸವನ್ನ ಮಾಡ್ತಾ ಇದ್ದರು. ರೂಪವನ್ನ ನೋಡಿದರೆ ಬ್ರಹ್ಮನ ರಾಣಿ ಸರಸ್ವತಿಯ, ಅಲ್ಲ ವಿಷ್ಣುವಿನ ಸತಿಯಾದಂತಹ ಲಕ್ಷ್ಮಿಯೋ, ಅಥವಾ ಈ ಭೂ ಲೋಲನ ಸತಿಯೋ ಎನ್ನುವ ಹಾಗೆ ಸೌಂದರ್ಯವತಿಯೋಳು. ಹಾಗಿದ್ರೆ ಇವಳು ಯಾರು? ನಮ್ಮಲ್ಲೇ ಚರ್ಚನೆ ಮಾಡುವುದಲ್ಲ, ನೇರವಾಗಿ ಅವಳನ್ನ ಕೇಳ್ತೇನೆ. ಎಲ್ಲ ಹೆಣ್ಣೆ,
ಅವ ಅದರಿಂದ ಆಶ್ಚರ್ಯ ಪಡುವಂತದ್ದೇನು ಇರುವುದಿಲ್ಲ. ಹೌದೇ?
ನನಗಿಲ್ಲಿ ಆಶ್ಚರ್ಯ ಕಾಣ್ತದೆ. ಎಂತಕ್ಕೆ? ಯಾಕಂದ್ರೆ ಒಬ್ಬ ವ್ಯಕ್ತಿ ಮಾವಿನ ಬೀಜವನ್ನು ಹಾಕಿ ಹಾ ಮಾವಿನ ಫಲವನ್ನೇ ಅಪೇಕ್ಷೆ ಮಾಡ್ತಾನೆ ವಿಧಾನ ಹಲಸಿನ ಫಲವನ್ನ ಅಪೇಕ್ಷೆ ಮಾಡುವುದಿಲ್ಲ. ಹಾ 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 ಆದ್ರೆ ಒಂದು ಅಸಂಬದ್ಧದ ಹಾ. ವ್ಯವಸ್ಥೆ ನಿನ್ನನ್ನು ನೋಡಿದಾಗ ನನಗೆ ಆಗ್ತಾ ಇದೆ. ಎಂತ ಇದು ಮಾರ ಅಂತದ ಯಾರು ಅಂತ ಹೇಳಪ್ಪ ಮಾರ ನಂಗೆ. ಹೌದೌದು. ಹಾ ಯಾಕೆ ಹೇಳಲಿಲ್ಲ ಗೊತ್ತಿಲ್ಲ, ನಿನ್ನ ಕಂಡ ಕೂಡಲೇ ಹೇಳಬೇಕನ್ಸ್ತ ನಂಗೆ. ಹೌದಾ? ಹೌದೌದು. ಹೇಳಿ ಹೇಳಿ, ಯಾಕಂದ್ರೆ ದೊಡ್ಡ ಮನ್ಸರ ಮುಗಿತಪ್ಪ ಕಂಡ್ರೆ ಏನಾದ್ರು ಹೇಳಿಯಪ್ಪ ನೀವು. ಅಲ್ಲ, ದೊಡ್ಡ ಮನುಷ್ಯರು ಮಾತ್ರ ಹೇಳುವುದಲ್ಲ, ಹಾ, ಹಾ. ಸಾಮಾನ್ಯ ಜ್ಞಾನ ಇಬ್ಬರು ಈ ಮಾತನ್ನು ಹೇಳಿಕೆ ಆದಂತಹ ಅನಿವಾರ್ಯ ಪರಿಸ್ಥಿತಿ ಇದ್ದಿಲ್ಲ. ಹೌದಾ? ಯಾಕೆ ಹೇಳಿ ಮಾರ್ರೆ. ನಿನ್ನ ಕಾರ್ಯವೈಖರಿಯೋ ಹಾ. ಅಥವಾ ನೀ ಮಾಡುವಂತ ಕೆಲಸವೋ ಹಾ ಅಥವಾ ನಿನ್ನ ರೂಪವೋ ಹಾ ಹಾ ಇವೆರಡಕ್ಕೂ ಹೊಂದಾಣಿಕೆ ಗೊತ್ತಿಲ್ಲ ಕಾಣ. ಹಾ ಹಾಗ ಹಾಗೆ. ಬೇರೆ ಎಂತದೋ ಹೇಳ್ತಿದ್ದಾರೆ. ಅಲ್ಲ, ಅಲ್ಲ, ಅಲ್ಲ. ಸ್ವಲ್ಪ ಒಂಚೂರು ಮಾತಾಡೋದು. ಯಾಕೆ ಗೊತ್ತಾ, ಹಾ. ನೀನ್ ದೋಣಿಯನ್ನ ನಡೆಸಿ ಹ್ಮ್ ಒಂದು ಅಂಬಿಗರ ವಂಶದವರ ಹಾಗೆ ದೋಣಿಯನ್ನ ನಡೆಸ್ತಾ ಇದ್ದಿ. ಹೌದೌದಪ್ಪ. ಹೌದಾ? ಹೌದೌದೌದು. ಆದ್ರೆ ನೀನನ್ನು ನನ್ನ ನೋಡಿದ್ರೆ ಹ್ಮ್ ಒಬ್ಬ ಕ್ಷತ್ರಿಯ ಗೋರಿಯ ಹಾಗೆ ಕಾಣ್ತಾ ಇದ್ದಿ. ಹಾಗಲ್ಲ ಕಾಣ್ತೇನೆ ನಾನು. ಹೌದೌದು. ಹಾ ಇದನ್ನ ಕಾಮತಿಗೆ ಹಾ ನಿನಗೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಿಲ್ಲ ಅಂತ ಹೇಳದಕ್ಕೆ. ಹಾಗ. ಅದೇ ಹೌದು. ಹಾ. ಯಾಕಂದ್ರೆ ಹಾ ಕ್ಷಾತ್ರಿಯ ವಂಶದ ತೇಜ ನಿನ್ನ ಮುಖದಲ್ಲಿ ಕಾಣ್ತಾ ಇತ್ತು. ಹಾ ಹಾ ಹೌದು. ಆ ಕ್ಷತ್ರಿಯರಿಗೂ ಹಾ. ಈ ಅಂಬಿಗರ ಒಂದು ಬಾದರಾಯಣ ಸಂಬಂಧ ಇರಬಹುದಾ? ಹಾ ಹಾ ಇದು ಕೇಳಿದ್ಯಾ ಬಾದರಾಯಣ ಸಂಬಂಧ? ಅದೆಂತ ಗೊತ್ತಿಲ್ಲ. ನಾನು ಹೊಳೆ ಬದಲೇ ಎಲ್ಲಿ ಗೊತ್ತತ್ತೆ. ಹೌದಾ? ಹೌದು, ನಾನೆಲ್ಲೂ ತಿರುಗಾಡಲ್ಲ. ಒಬ್ಬ ರಥವನ್ನ ಮಾಡ್ಕೊಂಡು ಎಲ್ಲಿ ಯಾತ್ರೆ ಹೊರಟಿದ್ದಾನೆ. ಹಾ 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 ಅದಕ್ಕೆ ಬದರಿ ಮರದ ಹಾ. ಗಾಲಿ ಹಾಕಿದ ಚಕ್ರ ಚಕ್ರು. ರಥಕ್ಕೆ. ಹೌದೌದು. ಹಾ ಹಾ ದಾರಿಯಲ್ಲಿ ಹೋದ ಬದಿಗೆ ಹಾ. ಅವನಿಗೆ ಬಾಯಾರಿಕೆ ಆಯ್ತು. ನೀರು ಕುಡಿ ಮಗ ಆಯ್ತಾ? ನೀರು ಕುಡಿಯ ಮಗ ಆಯ್ತು. ಹಾ ಹಾ ಅದೇ ಈಗ ನೀನ್ ಹೆಣ್ಣಿನ ಭಾಷೆ ನೀರು ಕುಡಿಯ ಮಗ ಆಯ್ತು. ಹೌದೌದು. ನನ್ನ ಭಾಷೆಯು ಅದೇ. ಹಾ. ನೀರು ಕುಡಿಯ ಮಗ ಆಯ್ತು. ಹೌದು. ಒಂದು ಮನೆಯದ ನಿಲ್ಲಿಸ್ದ. ಹಾ ಅವ ನೀರೆಲ್ಲ ಕೊಟ್ಟ, ಹಾ. ಸ್ವಲ್ಪ ದಿಂಬುಗೂ ಕೊಟ್ಟ. ಹಾ ಕೇಳ್ದ, ಅವ ನೀವು ಎಲ್ಲಿಂದ ಬಂದಿದೆ ಅಂತೆಲ್ಲ ಕೇಳ್ದ. ಹೌದು. ಹೌದು, ನಾನು ಇಲ್ಲಿ ಬಂದೆ. ನಿಮ್ಮ ರಥದ ಚಕ್ರ ಯಾವ್ದು ಮಾಡೋದು ಮರದ ಕೇಳ್ದ. ಹಾ ಅದು ಬದರಿ ಮರದ ಚಕ್ರ. ಹಾ. ಓ ಹಂಗ ನಮ್ಮ ನಿಮ್ಗೂ ಸಂಬಂಧ. ಹಾ. ಎಂತಕ್ಕೆ? ನಮ್ಮ ಹಿತ್ಲೆಗೂ ಒಂದು ಬದರಿ ಮರ ಇತ್ತು ಹಾ 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 ಅಂದ. ಹಾಗೆ ಬಾದರಾಯಣ ಸಂಬಂಧ ಎಲ್ಲೋ ಒಂದು ಸಣ್ಣ ಸೂಕ್ಷ್ಮ ಹೌದು. ಇಪ್ಪು ಸಾಕು ಮಾರ್ರೆ. ಇಪ್ಪು ಸಾಕು. ಅದಕ್ಕೆ ಕೇಳುತ್ತೆ, ಹೌದು. ನೀನ್ ಯಾರ ಆತ್ಮ ಸಂಭವೇ? ಹಾ ಹಾ ಅದಕ್ಕೆ ಅದು ಬೇಕೀಗ ನಮ್ಗೆ. ಓ ನಾನು ಯಾರು? ಹೌದು, ಹೌದು, ನೀನ್ ಯಾರ? ಹಾ ನೀ ಇಲ್ಲಿ ಕೆಲಸ ಮಾಡುವಂತ ಉದ್ದೇಶ ಏನ? ಹಾ. ನಿನ್ನ ಪೂರಾಪರ ಹೇಳಿದ್ರೆ ಹಾ. ಖುಷಿಯಿಂದ ಕೇಳುವ ಆಸೆ. ಓ ವೀರ. ನೀವು ಅದು ಬಪ್ಪಗೆ ನಾ ಕಾತಾ ಇದ್ದೆ ನಿಮ್ಮನ್ನ. ಹೌದಾ? ನೀವೇನೋ ಹುಡಿಕಂತ ಬಂದಂಗಾಯ್ತು. ಹೌದಾ ಅಂದೇಳಿ ಹೇಳಿ ಹಂಗಾರೆಲ್ಲ ದೋಣಿ ದಾಟುವರೇನೋ ಅಂದೇಳಿ ಎಣಿಸ್ಕೊಂಡ ಹಾ. ನಾ ದೋಣಿ ತಂದು ಇಳಿಸ್ಕೊಂಡದ್ ಹೌದಾ? ನನ್ನ ಪರಿಚಯ ಕೇಳ್ತಿದ್ರೆ ನೀವು? ಹೌದೌದು. ಓಹೋ. ಆರ ನಿಮ್ಮನ್ನ ಮುಖ ಕಂಡ್ರೆ ವೀರರು ಅಂದ್ರೆ ಒಂದ್ ಸ್ವಲ್ಪ ಅರಸಮ ಅಂತ ಕಡೆ ಕಾತಾ ಇದ್ರಿ. ಹಾ. ಹಾಗೆ ನಾನ್ ನಿಮ್ಮನ್ನ ವೀರ ಅಂತ ಕರೀತಿ ಅಡ್ಡಿಲ್ಲ ಅಲ್ಲೇ? ಅಡ್ಡಿಲ್ಲ ಅಡ್ಡಿಲ್ಲ, ಅಂತ ಕರ್ದು ಅಡ್ಡಿಲ್ಲ. ಹೌದಾ? ಬೇಜಾರಾಗ್ಲಿಲ್ಲ? ಇಲ್ಲ. ಹಾ ಹಾ. ಓ ವೀರ, ನಾನು ಮತ್ತಾರು ಅಲ್ಲ. ಹ್ಮ್. ನನ್ನ ಪರಿಚಯವನ್ನು ನೀನು ಕೇಳ್ತಾ ಇದ್ದ ಪ್ರಕಾರ
ಓ ಇದೆಲ್ಲ ತೋರ್ತಾ ಇರ್ತಾರೆ, ಇದೆಲ್ಲ ನಮ್ಮ ಪೈಕಿ ಮನಿ. ಓ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಹೌದಾ? ಹೌದೌದು. ಹಾ. ಇದೆಲ್ಲ ಬೆಸ್ತರು ಮನಿ. ಹಾ. ಬೆಸ್ತರ ಗೊತ್ತಾಯ್ತ ನಿಮ್ಗೆ? ಗೊತ್ತಾಯ್ತು ಬಿಡು, ಮೊಗೇರ್ರೆ. ಗೊತ್ತಾಯ್ತು. ಹಾ, ಗೊತ್ತಾಯ್ತು. ಅವ್ ಕೆಲವ್ರು ಮೊಗೇರನ್ನು ಕರೀತಾರೆ ನಮ್ಮ. ಹೌದು, ಹಾ. ಹೌದೌದು. ಈ ಮೊಗೇರಿಗೆಲ್ಲ ಹಾ. ನಮ್ಮ ಅಪ್ಪನೇ ಒಂದು ಒಡಿನೇ. ಹೌದಾ? ಹೌದೌದೌದು. ಒಂದ್ಸಲ ಕಂದಾರ ಅಂಬುದಾಗ ಅವ್ರ ಮಗಳು ನಾನು. ಹಾ. ನೀವು ಮತ್ತೆ ಹೇಳ್ದಂಗೆ ಕ್ಷಾತ್ರಿಯ ತೇಜಸ್ ಅದೆಲ್ಲ ಹ್ಯಾಂಗೋ ಹುಡ್ತಾ ಬಂದದ್ದು ಅಥವಾ ಎಲ್ಲಿಂದ ಹ್ಯಾಂಗೋ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಹೇಳಿದ್ರದೆಲ್ಲ ಹಂಗ ಹೇಳ್ಬೇಕಾದಲ್ಲ. ಅವ್ರ ಮಗಳು ನಾನು ಈ ದೋಣಿ ತೆಗೋ ಕೆಲಸ ಮಾಡ್ತಾ ಇದ್ದೆ. ನೀವೀಗ ಆಚೆಗೆ ಹೋಗ್ಬಾರ ದೋಣಿ ಹತ್ತಿ ಮಾಡಿ ನೀವು ಮಾತಾಡ್ತಾ ಇಕೊಂಬೇಡಿ ನೀವು. ಅಲ್ಲ ಹಾ. ನಿನ್ನ ನೋಡಿದ್ರೆ ಹಾ. ಮದುವೆ ಆಗ್ಲಿಲ್ಲ. ಅಲ್ಲ ಮದುವೆ ಆಗ ಒಂದು ವಿಷಯ, ಹಾ ಇಲ್ಲಿಯರಿಗೆ ಬಂದ ಹಾ ಹಾ ನಿಮ್ಮ ಮೊಗವೀರಲ್ಲ ನಿಮ್ಗ ಸರಿಯಾದ ಹುಡುಗ ಇಲ್ಲ, ನಿಮ್ಗೆ ನಿನ್ನಷ್ಟು ಚಂದ ಇದ್ದ ಹುಡುಗ ಇಲ್ಲದೆ ಇರಬಹುದು. ಹೌದು. ಮತ್ತೆ ಬೇರೆ ಬದಿ ಇಲ್ಲಿಗೆ ಯಾರು ಮಾತ್ರ ಹಂಗ ಅದೆಲ್ಲ ಬೇಡ, ಅದೆಲ್ಲ ಬೇಡ, ಮದುವೆ ಆಗಿಲ್ಲ ಏನಲ್ಲ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಅದೆಲ್ಲ ನಿಮ್ಗೆ ಯಾರೆಲ್ಲ ಬಂದಿರ್ ಬೈತ ನಿಮ್ಗೆ? ಯಾರ? ಹಾ ಶುರುದಾಗಿಲ್ಲ ನಾವು. ಅವ್ರು ನೀವು ಹೇಳ್ದಂಗೆ ಹಾ. ನನ್ ಮದುವೆ ಅವ್ರು ಬರ್ಲ ಅಂತ ಹೇಳಿ ನಿಮ್ಗೆ ಯಾರು ಬಂದಿರ್ ಬೈತಾ? ಯಾರು ಬಂದಿರಿ? ಇಲ್ಲಿಂದ ಮಹಾರಾಜರೇ ಬಂದಿರ್ ಬೈತಾ ನಿಮ್ಗೆ? ಹೌದಾ? ಹೌದು. ಯಾರ? ನಮ್ಮ ಇಲ್ಲಿನ ಮಹಾರಾಜರು ಚಂದನ ಭೂಪತಿಗಳೇ. ಹೌದಾ? ಹೌದು. ಅವ್ರು ಬಂದ್ ಕೇಳಿದ್ರೆ ಹಾ. ಅವ್ರು ಬಂದ್ ಕೇಂದ್ರ ಕೂಡಲೇ ನಾನು ಎಂತ ಅಂದೆ, ಹ್ಮ್. ನನ್ನದು ಕೇಂದ್ರ ಏನು ಸುಖ ಇಲ್ಲ, ನೀವು ನನ್ನ ಅಪ್ಪನ ಹತ್ರ ಹೋಗಿ ಕೇಳಿ ಅಂತ ಹೇಳಿ ಹೇಳ್ತೇನೆ. ಹ್ಮ್. ಅವ್ರಿಗೆ ಒಂದ್ಸರಿ ತಲೆ ವಿಷಯ ಆಯ್ತು. ಹಾ. ಅವ್ರು ಒಂದ್ ಗಳಿಗೆ ಗಡ್ಬಿಡಿ ತಗೊಂಡ್ರಿ ಇದು. ಹ್ಮ್. ಅಪ್ಪನ ಹತ್ರ ಹೋಗಿ ಕೇಳಿ ಅಂದ್ರ ಕೂಡಲೇ ಹೋಯ್ ಅಪ್ಪನ ಹತ್ರ ಕೇಂದ್ರಪ್ಪ. ಹಾ. ಅಪ್ಪ ಕೊಡುದಿಲ್ಲ ಅಂದ್ರು, ಕೊಡ್ತೆ ಅಂದ್ರು, ಎಂತ ಹೇಳಿದ್ರು ಗೊತ್ತಾಗಿಲ್ಲ. ಅಪ್ಪನ ಹತ್ರ ಮಾತಾಡ್ತಾ ನಮಗೆ ಸೊಂಟು ಕೆಳಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಹೋಯ್ ನಡಿ ಕರೆದ್ರು ಅವ್ರು ಹಿಂದಿರುಗಿ ಕಾಣಲ್ಲ, ಹೋದೇ ಇರ್ತೀರಿ ಮಾರ್ರೆ. ಹಂಗಾಗಿ ಅಂತವರೇ ನಮ್ ಕೇಮ್ ಬಂದಿರು ಮದುವೆ ಕೇಳಲ್ಲ ಹೇಳ್ತೇವೆ ಮಾರ್ರೆ ನೀವು. ಹೌದಾ? ಹೌದು. ಹೌದಾ? ಹಾ ಅವರೇ ನನ್ನ ಹತ್ರ ಕೇಮ್ ಬಂದಿರು ಮದುವೆ ಹಾಕೊಂಡು ಹೇಳಿದ್ರಿ. ಹಂಗ ಮದುವೆಯಾಗಲಿಲ್ಲ ಕೇಳಕ್ ಬರದೆ ಅಲ್ಲ. ಹೌದು ಕೇಮ್ ಬಂದಿರೆ. ಹಾಗಿದ್ರೆ ನೀನು ಯಾರು ಹೇಳಿದ್ರೆ ಶಂತನುರ ಬಾಲ ಕೇಳಕ್ ಬಂದಿದ್ರ? ಹೌದು ಹೌದು ಹೌದು. ನಾನು ಯಾರಂತ ಗೊತ್ತಾಗಿಲ್ಲ ಮಾರ್ರೆ ನಂಗೆ. ಶಂತನುವಿನ ಮಗ ದೇವವ್ರತೆ ಎನ್ನುವುದಾಗಿ ನನ್ನ ಹೆಸರು. ಓಹೋ ಹೌದೌದು. ನಿಮ್ಮ ಮುಖ ಕಾಂಬಾಜಿಗೂ ಅವ್ರ ಮುಖ ಕಾಂಬಾಜಿಗೂ ಹಾಗೆ ಇದ್ದಂಗೆ ಇದ್ದಿತ್ತು ನಂಗೆ ಒಂಚೂರ. ಆದ್ರಿಂದಲೇ ಕೇಳಿದ್ದು ಕ್ಷಾತ್ರ ತೇಜಸ್ಸು ನಿನ್ನ ಮುಖದಲ್ಲಿ ಕಾಣ್ತಾ ಇದ್ದಾಳೆ ಎಂದು ಹೇಳುದ ಹೇಳ್ತಾ ಇದ್ದೇನೆ. ಆದ್ರಿಂದ ನಮ್ಮ ಅಪ್ಪ ನಿಮ್ಮ ಹತ್ರ ಕೇಳಕ್ಕೆ ಇದ್ರೆ ಏನೋ ಒಂದು ಹಿನ್ನೆಲೆ ಇದ್ದಿರಬಹುದು. ಆಗಳಿಂದ ಕ್ಷಾತ್ರ ತೇಜಸ್ಸು ಅಂತ ಎತ್ತಿ ಎತ್ತಿ ಹೇಳ್ತಾ ಇದ್ದೆ. ಯಾಕೆ? ನಿನ್ನ ಜನ್ಮ ವೃತ್ತ ಅಂತ ನನಗೆ ಗೊತ್ತಾಯ್ಕ, ಅದಕ್ಕೆ ಕೇಳ್ತಾ ಇದ್ದೆ. ಇನ್ನಾದ್ರೂ ಹೇಳ್ತೀಯಾ? ನನ್ನ ಜನ್ಮ ವೃತ್ತ ಅಂತ ಬೇಕಾ? ಮಾತೆಯನ ಗಪ್ಪರ ಸಂಭೂತ ಯದ್ರಿಕೆಯು ಮಾತೆಯನ ಗಪ್ಪರ ಸಂಭೂತ ಯದ್ರಿಕೆಯು ಪದ್ಮನಾಭ ಶಾಪದಿಂದ ಜಾತಿಗಾದಡೈಕ ಪದ್ಮಯ ನೀವು ಹೇಳ್ದಂಗೆ ಇಷ್ಟೊತ್ತಲ್ಲಿ ನಾನು ಹೇಳುಕಾಗ ಸುಮ್ಮನೆ ಹಾಕೊಂಡಿದ್ದೆ. ಆದ್ರೆ ನೀವು ನಾ ಹೇಳ್ತಾ ಇದ್ರೆ ಬಿಡುಗ ಲೆಕ್ಕಬೇಕಾಗಿಲ್ಲಪ್ಪ. ನೀವು ಯಾರು ಅಂತ ಕೇಳ್ತಾ ಇದ್ರು. ನಾನು ಯಾರನ್ನಲ್ಲಿ ಹೇಳುದ ದೊಡ್ಡ ಕಥೆ ಇತ್ತು ಮಾರ್ರೆ. ಹೇಳುದಾ? ಹೌದಾ? ಸಣ್ಣ ರೂಪದಲ್ಲಿ ಹೇಳುದು. ಸಣ್ಣ ಹೇಳುದಾ? ಹೆಚ್ಚಲ್ಲಿ ಹೇಳುದ? ನಾನ ಮತ್ತೆ ಯಾರು ಅಲ್ದೆ ಹಿಂದೆ ದೇವಲೋಕದಾಗೆ ಅಪ್ಸರಕಂಗೆ ಏನ್ ಮಾಡೋಳು ಅದ್ರಿಕೆ ಹೊಡೆದಿದ್ಲ ಅವಳು. ಅವಳು ಈ ಬ್ರಹ್ಮದೇವನಿಂದ ಶಾಪವನ್ನು ಪಡೆದ ಈ ಮೀನಾಯಿ ನಮ್ಮ ಹೊಳೆಗೆ ಸಂಚಾರ ಮಾಡ್ತಾ ಇದ್ದಿದ್ಲ.
ಅದೇ ಸಂದರ್ಭದಾಗ ಈ ಚೇತಿ ರಾಜ ಅಂತ ಗೊತ್ತಿತ್ತ. ಆ ಚೇತಿ ರಾಜ ಅವರ ವಸು ಎಂಬುವ ಬ್ಯಾಂಟಿಗೆ ಹೇಳಿ ಹೊಲಕ್ಕೆಲ್ಲ ಹೋದವರು. ಅಲ್ಲ ಈ ಹರಿಣ ಈ ಜಿಂಕೆ ಮೈತು ಅಂದ್ಕೊಂಡು ಅವನ ರೇತಸ ಕಲನ ಆಯ್ತಂಬ. ಹಾಗೆ ಅದನ್ನ ಮಹಾರಾಜಂದೆಲ್ಲ ಹಾಳಾಕಾಗ ಅಂತ ಹೇಳಿ ಒಂದು ಗಿಡಗನ್ ಕರೆದು ಹದ್ದನ್ ಕರೆದು ಅದನ್ನೊಂದು ಗಿಳ್ಳಿ ಮಾಡಿ, ನಮ್ಮ ಭಾಷೆ ಹೇಳೋದು ಗಿಳ್ಳಿ ಮಾಡಿ ಅದನ್ನ ನಮ್ಮ ಹೆಂಡತಿ ತಗೊಂಡೋಗಿ ಕೊಡೋ ಅಂತೇಳಿ ಕೊಟ್ಟು ಕಳಿಸ್ತಂದ್ರೆ. ಅದಕ್ಕೆ ಹಚ್ಕೊಂಡು ಹಾತ ಇಪ್ಪತ್ತಿಗೆ ಮತ್ತೊಂದು ಬಂದು ಅದನ್ನ ಎಂತೋ ಒಂದು ಆಹಾರ ತಿನ್ಕಂತ ವಸ್ತು ಇತ್ತೆ ಎಣಿಸ್ಕೊಂಡ್ರೆ ಅದ್ರ ಮೇಲೆ ಹಿಡಿಕಂತ ಆತಂದ್ರೆ ಅವು ಎರಡು ಕಚ್ಕಂತ ಇಪ್ಪತ್ತಿಗೆ ಅವ್ರು ಬಾಯಿಗೆ ಇದ್ದನ್ನು ಕೆಳಗೆ ನೀರಿಗೆ ಗುಳುಮ್ಮ ಬಿತ್ತವು. ಆ ಗುಳುಮ್ಮ ಬಿದ್ದದ್ದೇ ಬಿದ್ದದ್ದು. ಅದೇ ಸಂದರ್ಭದಾಗ ಅದಕ್ಕೆ ಮೀನಾಗಿ ಸಂಚಾರ ಮಾಡ್ತಿದ್ದಾರೆ. ಅವಳು ಗುಳುಮ್ಮ ನುಂಗಿಡ ಹಾ ಕಥೆ ಅಂದ್ರೆ ಸುದ್ದ ಇಲ್ಲೇ ಇದೆ. ಅವಳು ನುಂಗಿದ ಕೂಡಲೇ ಅವಳು ಹೊಟ್ಟಿ ಒಳಗೆ ಮೀನಿನ ಹೊಟ್ಟಿ ಒಳಗೆ ಬಸ್ರು ಬಂತವು. ಇವದೇ ಸಂದರ್ಭ ನಮ್ಮ ಅಪ್ಪ ಇದ್ರಲ್ಲ ಗಡ್ಬಿಡೆಗೆ ಹೋದ ಎತ್ತಿಗೆ ಬಲಿ ಬೀಸ್ರಿ. ಆ ಬಲಿಗೆ ದೊಡ್ಡ ಮೀನು ಒಂದೇ ಮೀನ್ ಬಲಿ ಬಂತು. ಹಂಗೆ ತಗೊಂಡು ಹೋಗ್ಬಿಟ್ರೆ ಯಾರು ತಗೊಂಬರಿಲ್ಲ ಅನ್ನೋದು ಎಣಿಸ್ಕೊಂಡ್ರೆ ಅಪ್ಪ ಬಂದು ಅದನ್ನ ಮಧ್ಯೆ ಬಗದ್ರ ನಮ್ಗೆ. ಹೌದು, ಬಗದ ಚೂರು ಚೂರು ಮಾಡಿ ಎಲ್ಲ ಹಂಚುವ ಅಂತ ಹೇಳಿ ಮಕ್ಳಿಗೆಲ್ಲ. ಮಕ್ಕ ಗಮ್ಮತ್ತಿಗೆ 2 ಮಕ್ಳಿದ್ದು ಅಂದ್ರೆ ಹೌದಾ, ಒಂದ್ ಹೆಣ್ಣು ಒಂದ್ ಗಂಡು. ಎಂತ ಸಿಕ್ಕಿರೋ ನಮಗೆ ಹೊಳೆಗೆ ಈ ಜಾಗದಲ್ಲಿ ಎಂತ ಸಿಕ್ಕಿರೋ ತಗೊಂಡು ರಾಜರಿಗೆ ಕೊಡುದು ನಮ್ದು ಪದ್ಧತಿ ಕ್ರಮ ಇತ್ತು ನಮ್ಗೆ. ರಿವಾಜ್ ನಮ್ಗೆ. ಅದನ್ನ ತಗೊಂಡು ಮಹಾರಾಜರಿಗೆ ಕೊಟ್ಟಲ್ಲ ಅವ್ರು ಹೇಳಿದ್ರೆ ಗಂಡು ಮಗು ನಂಗೆ ಕೊಡ, ಹೆಣ್ಣು ನೀನೇ ಸಾಕು ಅಂತ ಹೇಳಿ ಹೇಳಿದ್ರು. ಆ ಹೆಣ್ಣು ಮಗಳೇ ನಾನು. ಹೌದು, ಹಾಗಾಗಿ ನಮ್ ದೊಡ್ಡ ಕಥೆ ಇತ್ತಂದೇಳಿ ಹೇಳಿದ್ಮಾದ್ರೆ ಹಂಗಾದ್ರೆ ಬಾದರಾಯಣ ಸಂಬಂಧ ಅಲ್ಲ, ನಿಜವಾಗಿ ಸಂಬಂಧ ಇತ್ತಂದಳೆ ಆಯ್ತು. ಹೌದು. ಈ ಕಥೆ ಹೆಂಗ್ ಗೊತ್ತಾಯ್ತು ಹೇಳಿ ಗೊತ್ತಿಲ್ಲ. ನಿಂಗೆ ಹೆಂಗ್ ಗೊತ್ತಾಯ್ತು? ನಾನು ಒಂದ್ ದಿವಸ ಹಿಂಗೆ ನದಿ ಹೊಳಿ ಬದಿ ನೋಡಿ ತೆಗಿತಾ ಇಪ್ಪತ್ತಿಗೆ ಆ ಅಪ್ಸರ ಕನ್ಯೆ ಪ್ರತ್ಯಕ್ಷ ಆದಳೆ. ಹೌದಾ? ಬಂದ ನನ್ನ ಮುತ್ತಿಕ್ಕಿ ಈ ಕಥೆ ಎಲ್ಲ ಹೇಳಿ ಮಗಳ ನೀನ್ ಹೀಗೆ ಅಂತ ಹೇಳಿ. ಹಂಗೆ ಇಷ್ಟ ದಿವಸ ಯಾರಾದ್ರೂ ಹೇಳುಕಾಯ್ಲೂ ಇಲ್ಲ, ಹೇಳಲೂ ಇಲ್ಲ. ಆದ್ರೆ ನೀವು ಕೇಳ್ತಾ ಇದ್ರಿ ಅಂದ್ರೆ ಹೇಳಿದ ಮೇಲೆ ಮನ್ಸಿಗೆ ನಾ ಹೇಳ್ದೆ ಬಿಟ್ರೆ ಮತ್ತೇನು ಅಲ್ದೆ. ಅದೆಲ್ಲ ಇರ್ಲಿ. ಚಂದನು ನಿನ್ನ ಕೇಳಿದ್ದೆ ಅಂತ ಹೇಳ್ದೆಯಲ್ಲ. ಹೌದು. ಪಟ್ಟದ್ದು ಅವನಿಗೆ ಏನ್ ಹೇಳ್ದೆ? ನಾ ಅಪ್ಪಯ್ಯ ಕೇಳ್ರೆ ಒಪ್ಕೊಂಡಲ್ಲಿ ಹೇಳಿದೆ. ಅಪ್ಪಯ್ಯ ನಾನು ಮದುವೆ ಹೇಳಿದೆ ನಾನು. ಈಗ ನಾನು ಕೇಳ್ರು ನಿಂದದೇ ಉತ್ತರ. ಹೌದು. ಹಾಗಿದ್ರೆ ಇನ್ನತ್ರ ಮಾತಾಡಿ ಇನ್ನು ಫಲ ಇಲ್ಲ. ಫಲ ಇಲ್ಲ. ಹೌದೌದು. ನಿನ್ನ ತಂದೆ ಹತ್ರ ಮಾತಾಡು. ಹೌದಾ? ಅದಕ್ಕೆ ಅಪ್ಪ ಏನ್ ಬಿಡ್ಕರ್ಬೇಕು ಅವ್ರು ಇಲ್ಲಿಯೇ ಕರುದ ಮಾರ್ರೆ. ಎಂತ ಮಾಡ್ಬೇಡಿ ಅಡ್ಡಿಲ್ಲ. ಓ ಅಪ್ಪಯ್ಯ ಒಂದು ಬದಿ ಕೂಕಂತಿಲ್ಲ ಮಗ, ಏನು ಗಾಳಿ ಕುಡ್ಕಂತಿರುತ್ತೆ. ಆ ಕೊಡಿನಲ್ಲಿ ಯಾರು ಬಂದ್ರು ಎಂತದ್ದು ಒಳ್ಳೆ ಐಕೊಂಡು ಕೂ ಹೊಡಿತೀಯಲ್ಲ, ಒಳ್ಳೆ ನಿನ್ನೆ ಬಪ್ಪದ ಬೇಡ ಎಂತ ಕಾಮನ ಕೂ ಹೊಡಿತಾ ಕಣ ಮಗ. ನಾನು ಹೊಳಿ ಬದಿಗಿದ್ದೀನಿ. ಇವತ್ತು ಒಬ್ರು ಬಂದ್ರು ಮಾರ್ರೆ. ಇದೆಲ್ಲ ಬಪ್ಪದ ಕಡಿಮೆ ಹಾಕೋಯಿ ಬಂದ್ರೆ ಅಪ್ರೂಪ ಎಂತ ಅವರು ಹಂಗೆ ಹೇಳ್ರು ಮಾರ್ರೆ. ಮಂದಿನ ಕಡೆಗೆ ಎಂತ ಅಂತ ನಿಮ್ಮ ಹತ್ರ ಮಾತಾಡ್ತಾನೆ ಹೇಳ್ರಲ್ಲ. ಈಗ ನಮ್ಮ ಹತ್ರ ಒಳ್ಳೆ ಮಾತುಗಾರ ಬಿಡ್ತ ನಾವು ಮಾತಾಡೋರೇ ಇರ್ತೇವೆ ನಮ್ಮ ಹತ್ರ. ದೋಣಿ ಹತ್ರ ಒಬ್ರು ಇಲ್ಲ, ದೋಣಿ ಹತ್ತೋರಿಲ್ಲ. ಎಲ್ಲ ಅವ್ರನ್ನ ಎಲ್ಲಿ ಬಿಟ್ಟು ಬಂದಿದೆ. ನನ್ನ ಮುಖ ಬಂದು ನಿಮ್ಮ ಹತ್ರ ಮಾತಾಡ್ಕೊಂಡು ಎಲ್ಲಕ್ಕೂ ನಿನ್ ಮುಖ ಚಂದ ಹಂಗೆ ಅದೇ ದಡ್ ಗಂಡ ಹತ್ರ ಅದೇ ಅಲ್ಲ. ಅವ್ರು ಎಲ್ಲಿದ್ರಿ ಅದನ್ನ ನಾ ಕರ್ಕೊಂಡೇ ಬಂದೆ. ನೀವು ಕರೆದು ನಿಮ್ ಬಪ್ಪ ಸುಮಾರು ಬೇಕಲ್ಲ ಅಲ್ಲಿಗೆ ತಪ್ಪು ಹೇಳಿ ಕರ್ಕೊಂಡ್ ಬಂದು ಕರ್ಕೊಂಡಿದ್ರಿ ಕಣ. ಓ ದಾಸರಾಜ, ಓ ಬೆಸ್ತಾಧಿಪತಿ ಕೇಳೋ ನೀನು. ಬೆಸ್ತಾಧಿಪತಿ ಕೇಳೋ ನೀನು.
ಓ ನಿನ್ನ ಬನ್ನಿ 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 ಕೂಕಣಿ ಕೂಕಣಿ. ಹುಕಂಗೆ ಪುರ್ಸೋದಿಲ್ಲ, ನಿತ್ಕೊಂಡೇ ಮಾತಾಡ್ತೇನೆ ಅಂದ್ರೆ ಎಂತಕ್ಕೋ ಅಲ್ಲ ನಿಂತ್ಕೊಂಡು ಮಾತಾಡು ನಂಗೆ ಪುರ್ಸೊತ್ತಿಲ್ಲ ಕಣಿ. ಈಗ ಒಳಗೆ ಹೋದಿಲ್ಲ ಇಕೊಂಡು ಮಾತಾಡ್ತಾ ಕೂಕೊಂಡ್ರೆ ನಮ್ ಕೆಲಸವೂ ಆಗ್ತಿಲ್ಲ. ಹೌದಲ್ಲ ನಿಂಗೆ ನಿತ್ಕೊಂಡ್ ಕಾಯ್ದೆ ಕುಕಂದ ಅದ ಕೂಕಂಬರಿ ಪೋಯ್ ಕೂಕಂಬುದು ಆಗ ನಮ್ ಕೆಲಸವೇ ಆಗಿದ್ದು. ಹೌದಾ? ಕೂಕಂಡು ಹೌದೌದು. ಕಂದಾರ ಓ ನಿನ್ನ ಹತ್ರ 4 ಮಾತು ಆಡ್ಕೊಳ್ಳಿ ಬಂದದ್ ನಾನು. ಈಗ ಮಾತಾಡ್ಕೊಂಡದ ನೀವು ಬರೀ ಮಾತಾಡೋದಲ್ಲ, ಕಾರ್ಯವೂ ಉಂಟು. ಅಲ್ಲ ಈಗ ಮಾತಾಡೋದೇ ಒಂದು ಕೆಲಸ ಅದು ಮಾತಾಡಿ ಅಂತ ಕೆಲಸ ಆಯ್ತಾ? ಅಲ್ಲ, ಕಾರ್ಯಕ್ಕೋಸ್ಕರ ಮಾತಾಡೋದು. ಹೌದು ಹೌದಾ ಎಂತ ಎಂತ ಈಗ ಬಾ ಹೇಳಿ ಹೇಳಿ. ಕಾರ್ಯ ಬಾರ್ದಿದ್ ಮಾತಾಡೋದಲ್ಲ, ಕಾರ್ಯ ಬಗ್ಗೆ ಮಾತು ಕಾರ್ಯಕ್ಕೆ ಬಗ್ಗೆ. ಕಾಂಬು ಕಾಂಬು ಎಂತ ಹೇಳಿ ಕಾಂಬು. ಕಂದಾರ ಓ ಹಿಂದೆ ನಮ್ಮ ತಂದೆ ಅಂದ್ರೆ ಶಂತನು ಚಕ್ರವರ್ತಿ ಇನ್ನಡಿಗೆ ಬಂದಿರೋ ಹೌದಾ? ಹೌದು ಒಬ್ರು ಬಂದಿರಿ ಒಬ್ರು ಸ್ವಲ್ಪ ಹಳೆಯದ ಈ ಸ್ವರಗಿಡ ನೋಡ್ಕೊಂಡು ಹೆಚ್ಚ ಅಂತ ಇದ್ದ ಇಲ್ಲ ಬಂದಿರಿ ಒಬ್ರು ಬಂದಿರಿ. ಹೌದು ಮಾತು ಹಿಂದೆ ಹೌದು ನಿನ್ನಷ್ಟಲ್ಲ, ಹಳೆಯವರಲ್ಲ ನಿಮ್ಗಿಂತ ಹಳೆಯವರು ನಿಮ್ಗಿಂತ ಹಳೆಯವರು ನಮ್ಗಿಂತ ಹೇಳಿ. ಅವ್ರು ಬಂದಾಗ ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳಿದ್ರಮ್ಮ. ಎಂತಕ್ಕೆ ಈಗ ಎಂತ ಗೊತ್ತಿತ್ತೆ ನಮ್ಗೆ 106 ಜನ ಪತ್ರ 25 ಪ್ರಶ್ನೆ ಕೇಳಿದ್ರು. ಅದನ್ನ ಎಲ್ಲಿ ನೆನಪಿಡುತ್ತೆ ಎಂತ ಪ್ರಶ್ನೆ ನಂಗೆ ನೆನಪಾತಿಲ್ಲಪ್ಪ. ಈ ದೋಣಿ ಮೇಲೆ ಕೂಕೊಂಡು ಮಾತಾಡೋದು ಸುಮಾರು ಜನ ಪತ್ರ ಅಲ್ಲ ಯಾರು ಎಂತ ಕೇಳಿದ್ರು ನೆನಪಾತಿದೆ. ನಿನ್ನ ಮಗಳಾದಂತಹ ಸತ್ಯವತಿಯನ್ನ ಮದುವೆ ಮಾಡಿ ಕೊಡ್ಬೇಕೆನ್ನುವ ಉದ್ದೇಶದಿಂದ. ಹೌದು 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 ನೆಂಟಸ್ಗೆ ಮಾತಾಡಿದ್ರು. ನೆನಪಾಯ್ತು ಒಂದು ನೆಂಟಸ್ಗೆ ಮಾತಾಡಿದ್ರು. ಹೌದೌದು. ಅದಕ್ಕೆ ನೀನೇನೋ ಹೇಳದೆ ಅವ್ರಿಗೆ ಬೇಜಾರಾಯ್ತು, ಮನೆ ತಿರುಗಿ ಹೋದ್ರ ಕೇಳಿದೆ. ಮನೆಗೆ ಹೋರ ನೀವು ಅವ್ರ ಮಗನ? ಈಗ ಅವ್ರ ಮಗನ ನೀವು ಅವ್ರ ಮಗ ಗಾಂಗೆಯ ಅವ್ರ ಮನೆಗೆ ಬಂದಿರಾ? ದೇವರ ಹುಷಾರಿದ್ರ ಮಗ? ಹುಷಾರಿದ್ರ ಅವರ? ಅಲ್ಲ, ಅವ್ರ ಮನೆಗೆ ಬಕ್ಕೋಸ್ಕರ ನಾ ಇಲ್ಲಿ ಬಕ್ಕ. ಹೌದು 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 ಹುಷಾರಿದ್ರ ಕೇಳಿ. ಹುಷಾರಿದ್ರು. ಮತ್ತೀಗ ನೀವು ಬಂದದೆ ಇನ್ನೂ ಹುಷಾರಾಗಿ ಕಡೆ ನನ್ನ ಮನಸ್ಸು ಎಂತ ಈಗ ಅವರಿಗೆ? ಅದಕ್ಕೋಸ್ಕರ ಬಂದದ್ದು ನಾ. ದೇವರಥ ಎನ್ನುವುದಾಗಿ ಅವ್ರ ಮಗ ನಾನು, ದೇವರಥ ಎನ್ನುವುದಾಗಿ ನನ್ನ ಹೆಸರು. ಅದೇ ನಿನ್ನ ಮಗಳನ್ನ ಕೇಳೋದಕ್ಕೆ ಬಂದದ್ದು ನಾನೀಗ. ಯಾರಿಗೆ? ತಿರುಗಿ ನಿನ್ನ ಅಪ್ಪ ನೀನ್ ಮದುವೆ ಮಾಡ್ಸಕ್ ಬಂದದ ನೀನ? ಅಪ್ಪನಿಗೆ ಮದುವೆ ಮಾಡ್ಸು ಬಂದದ್ದು. ಓಹೋ ನಾ ಅಂತಕ್ಕ ನನ್ನ ಮಗಳ ನಿನ್ನ ಅಪ್ಪನಿಗೆ ಕೊಡುದಿಲ್ಲ ಅಂತ ಕೇಳ್ಕೊನದು. ಹೌದೌದು, ಕೊಡ್ಕಂತ ಕೇಳ್ಕೊನದು. ಹೌದು. ಅದಕ್ಕೆ ಕಾರಣ ಎಂತ ಗೊತ್ತಿತ್ತಾ? ಸೃಷ್ಟಿ ಭಾಗ್ಯ ಅಡ್ಬಿದ್ನೆ ಮಾತೊಳಗೆ ಅಡ್ಬಿಡೋಕೆ ನೆನಪೋಯ್ತು ನಂಗೆ. ಬಿಡಿಯೊಳಗೆ ನೀವು ಬಂದು ಖಾಲಿ ತಾಯ್ಕೊಂಡ್ರೆ ನಮಸ್ಕಾರ ಮಾಡೋಕೆ ನೆನಪೋಯ್ತ. ಸರಿ ಸರಿ. ಆದ್ರೆ ನಿಮ್ಮ ಅಪ್ಪನೇ ನಾನು ಹೆಣ್ಣು ಕೊಡುದಿಲ್ಲ, ನನ್ನ ಮಗಳು ಕೊಡುದಿಲ್ಲ ಎಂತ ಗೊತ್ತಿತ್ತಾ? ಎಂತಕ್ಕೆ? ಮತ್ತೆ ಅಂತ ಅಲ್ಲದೆ ಅದಕ್ಕೆ ಕಾರಣ ಯಾರು ಗೊತ್ತಿತ್ತಾ? ಬೇಜಾರು ಮಾಡ್ಕೋಬೇಡಿ. ಇಲ್ಲಪ್ಪ, ನೀವೇ ನೀವೇ ಕಾರಣ. ಹೇಗೆ ಹೇಗೆ ಕೇಳ್ರೆ ಹೇಗೆ ಬಂದ್ರಿ? ನಿನ್ನ ಅಪ್ಪ ಹೇಳದ ಗೊಂಜಿ ವೀರ್ಯ ನನ್ನ ವೀರ ಮಗ ನನ್ನ ಮಗ ಇದ್ದ. ಗೊಂಜಿ ವೀರ ಎಂತ ಮಗ ಇದ್ದ. ಕಲಿಗಂಜದಿಯ ಎಂತ ವೀರ ಮಗ ಇದ್ದ. ನೀ ಹೆದರ್ಕೊಂಬೇಡ ಅಂದ್ರೆ ನಂಗೆ ಆಗ್ಲಿಕ್ತಾರೆ ವಿಷಯ. ಈಗ ನಾನು ನನ್ನ ಮಗಳನ್ನ ನಿನ್ನ ಅಪ್ಪ ಮದುವೆ ಮಾಡಿ ಕೊಡು. ಕಡೆಗೆ ಹ್ಯಾಂಗೋ ನನ್ನ ಮಗಳ ಹೊಟ್ಟೆ ಮಕ್ಕಳು ಹುಡ್ತು. ಆ ಮಕ್ಕಳ ಅನಾಥರಾತ್ರ, ಆ ಮಕ್ಕಳ ದಾರಿ ಮೇಲೆ ಹುಡುಕಾಗ ಅಂದೇಳಿ ನಾನು ಹೇಳಿದೆ. ಅಂದೇಳಿ ಯಾಕೆ ಕೆಂಪೆ ನನ್ನ ಮಕ್ಕಳಿಗೆ ನಿಮ್ಮಲ್ಲಿ ರಾಜ್ಯದ ಅಧಿಕಾರ ಪಟ್ಟ ಕೊಡುದಲ್ಲ, ನನ್ನ ಮಗಳು ಕೊಟ್ಟಿಲ್ಲ. ಅದಕ್ಕೆ ಕೊಡುದಿಲ್ಲ ಒಂದೇ ಮಾತಾಡೋದ ಅಂತರ ಅದಕ್ಕೆ ತಲೆ ಬಿಸಿ ಮಾಡ್ಕೋಬೇಡ. ಚಿತ್ತವೀಸು ತಪಸೋತೆ ಚಿತ್ತವೀಸು ತಪಸುತೆಯ ಅತ್ತಿಯೋಣ ಸದಹಿ ಅತ್ತಿಯೋಣ ಸದಹಿ ಕುಂದೆನು ಮತ್ತೆ ಜನಕ್ಕೆ ಹಿತವ ಬಯಸು ಮೃತ್ಯುವಾದಕನ
ಕಾಣ ಅಂತ ಹೇಳಿ ನಾವು ಆಲೋಚನೆ ಮಾಡು. ನನ್ನ ಮಗಳ ಹಾಳಕ್ಕಾಗ ನನ್ನ ಊಟ ಮಕ್ಕಳ ಹಾಳಕ್ಕಾಗ ಅನ್ಕೊಂಡು ಆಲೋಚನೆ ಮಾಡುದು. ನೀನು ಮಕ್ಕಳು ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರೆ ಅದು ತಪ್ಪಂತ ಆಗುದಿಲ್ಲ. ಹೌದೇ? ಹೌದು. ಇಷ್ಟೇ ಕೇಳಿದ್ ಮತ್ತೆ ಹೋಯ್ಲೆ ಅಂತ ಅದು ಸಹಜ. ಅದ್ರ ಬಗ್ಗೆ ಪರಿಹಾರ ಮಾಡ್ಕೊಂಬುದು ಸರಿ. ಈ ಪರಿಹಾರ ಅಂತ ಇತ್ತು ಕಂಡ್ರಿ, ಈಗ ಪರಿಹಾರ ಇತ್ತು. ಈಗ ಹೌದಾ? ಸಮಸ್ಯೆ ಪರಿಹಾರ ಉಂಟು. ಎಂತ ಹೇಳ್ಕೊಂಬ. ಯಾಕಂದ್ರೆ ಮೃತ್ಯುಗಂಜದಿಯ ಪುತ್ರ ನಾನಿರುತ್ತ ನಿನ್ನ ಮಕ್ಕಳ ಮೊಮ್ಮಕ್ಕಳ ಅನಾಥರಾಗು ನಾಲ್ಬಿಟ್ನವರಯ್ಯ ಅಂದ್ರೆ ನನ್ನ ಸಹೋದರ ಹಾಗೆ ಅವನ ಸಾಕ್ತೆ. ನಿನ್ನ ಮಗಳು ಬೇರೆ ಅಲ್ಲ, ನಮ್ಮ ತಾಯಿ ಗಂಗಾ ಮಾತೆ ಬೇರೆ ಅಲ್ಲ. ಹೌದಾ? ಅವಳೆಲ್ಲರನ್ನು ನಾ ಒಳ್ಳೆ ರೀತಿಯಿಂದ ಸಾಕ್ತೆ ಎನ್ನುವಂತ ಭರವಸೆಯನ್ನು ನಾನು ಇದು ಕೊಡ್ತಾ ಇದ್ದೇನೆ. ನೀನು ಅದ್ರ ಬಗ್ಗೆ ತಲೆಬಿಸಿ ಮಾಡಕಂಬುದೇ ಬೇಡ. ಇವತ್ತು ಹೇಳ್ತ್ರಿ ಸಾಕ್ತ್ರಿ ಅನ್ಕೊಂಡು ನಾಳೆ ಈಗ ನೀವು ಮಾತಿನ ಭಯಂಕರ ಮಾರ್ರೆ. ಇವತ್ತು ಹೇಳಿ ಸಾಕ್ತ್ರಿ ಅಂತ್ರಿ, ನಾಳೆ ನೀವೆಂತಾರು ಒಂದು ರಾಜ್ಯದೋದಕ್ಕೆ ರಾಜರ ಆದ್ಮೇಲೆ ನನ್ನ ಮಕ್ಕಳೆಲ್ಲ ಬದಿಗೆ ಹೋಗ್ತಿಲ್ಲ, ಬಾಗಿಲು ಬದಿ ನಿಂತ್ಕೊಂಡು ನೀವಿದ್ರೆ ಇಲ್ಲಿ ಅಂಕೆ ಹೇಳ್ಕತ್ತೆ ಅವ್ರಿಗೆ ಒಂದು ಚೀಟಿ ಕೊಡೋಕೋರ್ ಕೂಕಂತ್ರ ಬಿಟ್ರೆ ನೀವ್ ಹೇಳ್ದಂಗೆಲ್ಲ ಆತಿಲ್ಲ. ನೀವು ಬರೀ ಮಾತೆಲ್ಲ ಆಯ್ತು, ನಾ ಅದನ್ನೆಲ್ಲ ನಂಬುದಿಲ್ಲ. ನಾ ಅಂದ್ರ ನಿಮ್ಮ ಮಾತು ನಂಬುದೇ ಇಲ್ಲ. ನನ್ನ ವಂಶ ಯಾವ್ದು ಗೊತ್ತುಂಟ? ಯಾವ್ದು? ಇವತ್ತು ಮಾತಾಡುತ್ತೆ, ನಾಳೆ ಮಾತು ಬಿಡುತ್ತೆ. ಹೌದಾ? ಅದು ವಿಷಯ ಅಲ್ಲ. ಇವತ್ತೇನೊಳಗೆ ಸಿಕ್ತು ನಮಗೆ ಮಾತಾಡುತ್ತೆ, ನಾಳೆ ಈಗ ಲೆಕ್ಕ ಪೂರ್ತಿ ಬಿಟ್ಟು ಬಿಡುತ್ತೆ. ಅಲ್ದ ಹೇಳಿ ಅದಕ್ಕೆ ನಾನು ನಂಬುದಿಲ್ಲ. ಅದು ನಮ್ಮ ಭಾಷೆ ಬದುಕು, ನಮ್ಮ ಭಾಷೆ ಬದುಕು. ಹೌದು, ಎರಡು ನಮ್ಮದೇ. ನಮ್ದೇ. ಒಬ್ಬ ಗೆದ್ದಿ ಹೊತ್ತು ಮಾಡುವುದಿಗೆ ಕಂಡದೆ ಕಲ್ಲು ಬರ್ತಡೆ ಎಲ್ಲ ಬಿಟ್ಟಿಗೆ ಹೋದ್ ನನ್ನ ಕಂಠ ಬಿಡುದಿಲ್ಲ, ಕಂಠ ಬಿಡುದಿಲ್ಲ, ಹಾರಿ ಬಿಡುದಿಲ್ಲ. ಕಲ್ಲನ್ನ ಕರೆಸಿ ಆ ಕಂಠ ಸರಿ ಮಾಡಿ ಮುಂದೆ ಹೋದ. ಬದುಕದು. ಹೌದು. ಯಾಕೆ? ಅದು ಬದುಕು, ಇದು ಭಾಷೆ. ಭಾಷೆ ಮತ್ತು ಬದುಕು ಬಿಟ್ಟಿದ್ದಾರಲ್ಲ ನಾವು. ನಮ್ಮ ಬದುಕೆ ಇನ್ನೊಬ್ಬರಿಗೆ ಭಾಷೆ ಆಯ್ತು, ನಮ್ಮ ಭಾಷೆ ಇನ್ನೊಬ್ಬರಿಗೆ ಬದುಕಾಯ್ತು. ಅಂತ ವಂಶ ನಮ್ಮದು. ಹೌದಾ? ಯಾವ್ದು ಗೊತ್ತುಂಟ? ಯಾವ್ದು? ಕುರುವಂಶ ನಮ್ಮದು. ಹೌದಾ? ಹೌದೌದು. ಕಾಂಜಿ ಬಿಂಜಿ ಅಲ್ಲ ಮರ ಅಲ್ವ. ನೀ ಎಣಿಸ್ಕೊಂಡಿದೆ ನಿಮ್ಮ ಮಗೆಯರಲ್ಲಿ ಕೆಲವರು ಸಾಲ ಇನ್ನತ್ರ ಸಾಲ ತಗೊಂಡ ನಾಳೆ ಕೊಡ್ತೇನೆ ಹೇಳಿ ನಿಮ್ ಕೈ ಕೊಟ್ಟು ಓಡಿ ಒಬ್ಬರಿ ಇಬ್ಬರು ಬಿಡ್ಬಹುದು. ಆದ್ರೆ ವಂಶ ಹಾಗಿಂತಲ್ಲ. ನಿಮ್ಮ ವಂಶ ಗಾನ ತಗೊಂಡು ನೀವು ಹೇಳುದ? ಇತಿಹಾಸ ಉಂಟು ನಮ್ಮ ಕುಟುಂಬಕ್ಕೆ. ನಿಮ್ ಕುಟುಂಬಕ್ಕೆ, ನಿಮ್ಮ ವಂಶಕ್ಕೆ ಇತಿಹಾಸ ಇತ್ತ. ಯಾವ್ದು ಗೊತ್ತುಂಟ? ಗುರು ಎನ್ನುವಂತಹ ವ್ಯಕ್ತಿಯೋರ್ವ ತನ್ನ ತಂದೆ ಯಯಾತಿಗೋಸ್ಕರ ತನ್ನ ಯೌವನವನ್ನೇ ದಾನ ಮಾಡಿದಂತಹ ತ್ಯಾಗಮಯಿಯಾದಂತಹ ಕುರು ಇರುವಂತಹ ವಂಶ ನಮ್ಮದು. ಆದ್ರಿಂದ ನಿನ್ನ ಬಗ್ಗೆ ಅದು ಭರವಸೆಯನ್ನ ಕಳ್ಕೊಬೇಡ. ಭರವಸೆ ಬತ್ತಿತ್ತು. ನೀವು ಹೀಗೆ ಒಂದ್ ಎರಡು ಗಟ್ಟಿ ಮಾತಾಡಿ ಭರವಸೆ ಬತ್ತಿತ್ತೇನು? ನಿಮ್ಮ ವಂಶದ ಬಗ್ಗೆ ಮಾತಾಡೋದು ಮಾಡ್ರಿ. ನಿಮ್ಮ ವಂಶ ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ಮ ವಂಶ ಎಂತದೋ ನೀವು ಎಂತದೋ ಅನ್ಕೊಂಡು ನಮಗೆಲ್ಲ ಗೊತ್ತಿತ್ತೆ. ನೀವು ವಂಶದವ್ರು ಏನು ಮಾಡಿ ಅನ್ಕೊಂಡು ನಮಗೂ ಕತೆ ಗೊತ್ತಿತ್ತು. ನಿಮ್ಗೆ ಗೊತ್ತಿತ್ತ? ಹೌದಪ್ಪ. ಕೆಲವು ಆಟ ಗೀಟಕ್ಕೆಲ್ಲ ಹೋಯ್ತು. ಈಗ ಆಟ ಗೀಟ ಎಂತ ಇಲ್ಲೇ ಇದ್ರು ಆಟ ಇದ್ದ ಕಾಲದಲ್ಲಿ ಕೆಲವು ಆಟ ಕಂಡವನೇ ನಾನು ಹುಡುಗಾಟಕ್ಕೆ. ಹೌದು ಹೌದು ಹೌದು. ಇವ ಯಾರ ನಿಮ್ಮ ದುಷ್ಯಂತ ಯಾವ ವಂಶದವ? ನಮ್ಮ ವಂಶ. ನಿಮ್ಮ ವಂಶದವನೇ. ಕೊಟ್ಟಿ ಹೇಳಿ ಏನೆಲ್ಲ ಹೆಸರು ಅಡಿಗೆ ಹೋದ ಅವ ಎಂತ ಮಾಡ್ದ? ನಿಮ್ಮ ವಂಶದಲ್ಲಿ ಹೀಗೆ ಅಲ್ದ, ಎಲ್ಲ ತಿರ್ತಾ ಹೋಗ್ಬೋದು. ಎಲ್ಲಿ ಹೆಣ್ಣು ಮಕ್ಕಳು ಸಿಕ್ಕರು ಅವರಿಗೊಂದು ಭಾಷೆ ಕೊಟ್ಟು ಹೋಗ್ಬೋದ. ಹಾಗೆ ನಿಮ್ಮ ವಂಶದವ ಎಂತ ಮಾಡ್ದ? ಶಕುಂತಲೆ ಕಂಡ. ಶಕುಂತಲೆ ಕಂಡು ಸುಮ್ಮನೆ ಕಂಡ. ನಿನ್ನ ಮದುವೆ ಆತ ಅಂದ ಎಂತದೋ ಪದ್ಧತಿ ಪ್ರಕಾರ ಮದುವೆ ಆದ. ಪರ್ಯಾಯವಾಗಿ ಬಿಟ್ಟು ಕಡೆ ಹೋದೇ ಇದ್ದ. ಒಂದೆಂತದೋ ಒಂದು ಉಂಗ್ರೆ ಅಂತ ಉಂಗಿಲ ಅಂತ ಕೊಟ್ಟಿದ್ದ. ಅವ್ರ ಎಂತ ಕೊಟ್ಟು ಹೋದ. ಇಲ್ಲಿ ಏನಾಯ್ತು ಕೇಳ್ರೆ ಬಸ್ರಿ ಆದ. ಮಗಿನ ಕರ್ಕೊಂಡು ಅರಮನೆಗೆ ಹೋದಾಗಲಿಕ್ಕೆ ದುಷ್ಯಂತ ಅಂತ ಹೇಳ್ದೆ. ನೀನ್ ಯಾರಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳು. ಅವ್ನು ನೀವು ವಂಶದವನೇ ಅಲ್ದ. ಅವನೆಂತ ಮಾಡ್ದ? ಮೋಸಗಾರ, ಸುಳ್ಳ. ಅಲ್ಲ ಇದೆಲ್ಲ ನಿಂಗೆ ಯಾಕೆ ಗೊತ್ತಾಗ್ತದೆ? ಆಟ ಕಂಡ. ಆಟ ಕಂಡ. ಹೌದೌದು. ಆಟ ನೀ ಕಣ್ಣೆ ಕಂಡದ್ದು ಬಾಯಿ ಕಂಡ. ಎಂತಕ್ಕೆ ಕೇಳ್ದೆ? ಅಲ್ಲ ನೀವು ಹೆಂಗ್ ಕಾಮ್ದಲ್ಲ? ಅಲ್ಲ ನೀನ ಪೂರ್ತಿ ತಿಳ್ಕೊಂಡೆ ಆಡಿ. ಅಲ್ಲ ಕಾಮ್ ಅಂದ್ರೆ ಕೊಂಡಲ್ಲಪ್ಪ. ಅಲ್ಲ ಎರಡೇ ಕಾಮರು ಇದ್ರು. ಎರಡೇ ಕಾಮರು ಇದ್ರು. ಎರಡು ಕಾಮ ಬಿಡಿ. ಕೊಂಡಲ್ಲಿ ಮಾತ್ರ ಎರಡೂ ಕೊಂಡಲ್ಲಿ ಕಂಡುತ್ತೆ. ಅಲ್ಲ ನೀನು ಮಧ್ಯದಲ್ಲೂ ಅಂಶನ ಬಾಯಲ್ಲಿ ಕಂಡಿದೆ ಅಂತ ಅನುಮಾನ ಇಲ್ಲ. ಮಧ್ಯದ ಅಂಶವೇ ಇಲ್ಲ ನಮ್ಮ ಹತ್ರ. ನಮ್ಮ ವಂಶದಲ್ಲೇ ಮಧ್ಯದ ಅಂಶ ಇಲ್ಲ. ಯಾಕೆ ಗೊತ್ತಿದ್ದ?
ಶಕುಂತಲೆಯನ್ನ ಕಳಿಸಿಕೊಟ್ಟಾದ ಮೇಲೆ ಅಲ್ಲಿ ನಡೆದಂತ ಪ್ರಕರಣ ಯಕ್ಷಗಾನದ ಹೇಳಿ ಆತನಿಗೆ ಬಾಯಿ ಕಂಡದ್ದು ಗೊತ್ತಿಲ್ಲ. ಯಾಕಂದ್ರೆ ಅವನ ನೆನಪಿನಲ್ಲೇ ಶಕುಂತಲೆ ಇರುವಾಗ ಅಲ್ಲಿಗೆ ಬಂದಂತ ದೂರಾಸ ಮಹರ್ಷಿಗಳನ್ನ ಉಪಚಾರ ಮಾಡ್ಲಿ ಅನ್ನೋ ಕಾರಣಕ್ಕೆ ಸಿಟ್ಟು ಬಂತವ್ರಿಗೆ. ಸಿಟ್ಟು ಬಂತು ಕೇಳಿದೆ, ದೂರಾಸ ಸಿಟ್ಟು ಜಾಸ್ತಿ ಸಿಟ್ಟು ಬಂದು ಕೂಡ ಶಾಪ ಕೊಟ್ರು. ಯಾರನ್ನ ನಿನ್ನ ಮನಸ್ಸಿನೇ ಇಟ್ಕೊಂಡಿದ್ಯೋ ಅವ್ರು ನಿನ್ನ ನೆನಪಿಗೆ ಬಾರದೆ ಹೋಯ್ಲಿ ಅಂತ ಹೇಳಿ. ಮತ್ತೊಂದು ಕಾರಣ ಉಂಟು. ಅದೆಂತದ್ದು? ಆ ಉಂಗಿಲ್ ಕೊಡ್ಲಿ ಹೌದು ಅವಳಿಗೆ ಮುದ್ರೆ ಉಂಗುರ ಹೌದು, ಅದನ್ನ ತೋರಿಸ್ಬಿಡ ನೆನಪು ಬಾರದೆ ಎನ್ನುವುದಾಗ ಆಶೀರ್ವಾದ ಸಹ ಮಾಡಿರು. ಆದ್ರೆ ಹೊಳೆಗೆ ಹೋಗೋದಿಗೆ ಆ ಉಂಗುರ ಕಳೆದ ಕಾರಣದಿಂದ ಕೈಯಲ್ಲಿ ನೀರಲ್ಲ ಕೈಯಾಡ್ತಾ ಇರೋದಿಗೆ ಉಂಗುರ ಕಳೆದೋಯ್ತು. ಆ ಉಂಗಿಲ ಇಲ್ಲದೆ ಇರುವಂತಹ ಕಾರಣದಿಂದ ದುಷ್ಯಂತನಿಗೆ ಮತ್ತೆ ನೆನಪಾಗ್ಲಿಲ್ಲ. ಆಮೇಲೆ ಆ ಉಂಗಿಲ ಬೇಸ್ತರವರನ್ನೇ ಸಿಕ್ಕಿ ಆ ಉಂಗಿಲ ಪುನಃ ತಿರುಗಿ ದುಷ್ಯಂತ ಮಹಾರಾಜ ಕೊಟ್ಟ ಮೇಲೆ ಹಿಂದೊಂದು ಕಥೆ ಇದ್ದಾಳೆ ನೆನಪಿನ ಬಂದ ಪುನಃ ತಿರುಗಿ ಕರ್ಸ್ಕೊಂಡ. ನೀ ಕಣ್ಣೆ ಕಾಣ್ಲಿಯಾ? ನೀವು ದಡ್ಡರ್ ಬಗ್ಗೆರ ಎಂತ ತಪ್ಪು ಮಾಡ್ರು ಅದೊಂದು ಕಾರಣ ಇರುತ್ತೆ. ಅದೆಲ್ಲ ಆತಿಲ್ಲ, ನಿಮ್ಮ ಮಾತನ್ನ ನಾವು ನಂಬೋನಲ್ಲ, ನಿಮ್ಮ ಮಾತು ನಂಬಿಕೆ ಇಲ್ಲ ನಮ್ಗೆ. ಯಾವ್ದು ಕುಲ ಗೊತ್ತುಂಟ? ಯಾವ್ದು? ಇದನ್ನು ಅರಿಯದೆ ಮಾತಾಡ್ತಾ ಇದ್ದಿ. ಭರತ ಕುಲದಲ್ಲಿ ಹುಟ್ಟಿದಂತಹ ನಾನು ಮಾತಿಗೆ ತಪ್ಪೇನ ಹೇಳು? ಇಲ್ಲ ಇಲ್ಲ, ಇದಕ್ಕೊಂದು ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದೇನೆ. ಹೌದಾ? ಕೇಳು ಇದನ್ನ ಪ್ರತಿಜ್ಞೆಯನ್ನ. ಕೇಳಿ, ಇಂದಿನಾರಭ್ಯ ಮರಣ ಪರ್ಯಂತರವರೆಗೆ ಈ ಹಸ್ತಿನೆಯ ಸಿಂಹಾಸನವನ್ನು ನಾನು ಏರುವುದಿಲ್ಲ. ಈ ಹಸ್ತಿನೆಯ ಸಿಂಹಾಸನ ಏನಿದ್ರು ದಾಶರಾಜ ಕಂದರ ವಂಶಕ್ಕೆ ಬಳುವಳಿಯಾಗಿ ಕೊಡ್ತಾ ಇದ್ದೇನೆ. ಇದು ನನ್ನ ಪ್ರತಿಜ್ಞೆ. ಖುಷಿ ಐತೆ, ಸಮಾಧಾನ ಆಯ್ತಾ? ಖುಷಿ ಆಯ್ತು. ಇನ್ನು ನಿಮ್ಮ ಚಿಂತೆ ಬಿಟ್ಟು ಬಿಡಿ, ಆಯ್ತು ಅಡ್ಡಿಲ್ಲ. ನಿಮ್ಗೆ ಬಗ್ಗೆ ಒಂಚೂರು ಬೇಜಾರಾಯ್ತು ನನ್ ಬೇಕಾದ್ರೆ ನಿಮ್ಗೆ. ಬರೀ ಅಧಿಕ ಪ್ರಸಂಗ ಏನು ಮಾತಾಡ್ತಾ ಅನ್ಕೊಂಡ ಆರು ನೆಂಟಸ್ತಿ ಮಾಡೋದಿಗೆ ಒಂದ್ ಹೊತ್ತು ಮಾತಾಡ್ಕೊಂಡ್ರು ಒಡ್ಡಿಲ್ಲ. ನೆಂಟಸ್ತಿ ಆದ್ಮೇಲೆ ಕಡೆ ಒಂದ್ ಮಾತು ಒಕ್ಕಾಗಲ್ದೆ ಹಂಗ ಹೋಗಿ ಒಂದ್ ಎರಡು ಮಾತಾಡ್ದೆ. ಬೇಜಾರು ಮಾಡ್ಕೋಬೇಡಿ. ನಾನು ನನ್ನ ಮಗಳನ್ನ ನಿಮ್ಮ ಅಪ್ಪನಿಗೆ ಕೊಡು ಕಟ್ಟಿಲ್ಲ. ಅಡಿಲ್ಲ. ಸರಿ ಸರಿ, ಹಂಗಾರೆ ಮುಂದಿನ ಮಾತುಗಳಿಗೆ ಪಾಪ ಹಂಗಾರೆ ಆರು ಒಂದ್ ಮಾತು ಇನ್ನೂ ಒಂದು ಮಾತಾಡ್ಕಾಯ್ತು, ತುಂಬ ನೆನಪಾಯ್ತು. ಯಾವ್ದು? ನೀವು ಹೇಳ್ದಂಗೆ ನೀವು ಇದು ಮಾಡ್ಕೊಂತಿಲ್ಲ, ಅಧಿಕಾರ ಪಡ್ಕೊಂತಿಲ್ಲ, ನನ್ನ ಮೊಮ್ಮಕ್ಕಳಿಗೆ ಬಳುವಳಿ ಕೊಟ್ಟಿದೆ ಅಂದ್ರಿ. ಅದು ಎಂತ ಹೋಗಿದೆ ಇವತ್ತೆಲ್ಲ ಒಳ್ಳೇದೆ ಹೇಗೆ ಹೀಗೆ ಅನ್ಗಡೆ ಏನೋ ಆತ ಕಡೆ ನೀವು ಗಣ್ಯಾರ ಹೋದ. ಇನ್ನು ನಿಮ್ಗೂ ಮದುವೆ ಆತ, ಮದುವೆ ಆದ್ಮೇಲೆ ನಿಮ್ಗೂ ಮಕ್ಳು ಹೊಡ್ತು. ಆ
ಮಕ್ಕಳೇ ಅಂತ ಹೂ ಹಿಡ್ಕೊಂಡ್ ಬಂದ್ರಿ ಅಂತ ಮಾಡುದೆ ಹೂ ಗಲಾಟೆ ಮಾಡ್ದಾಗ್ಲಿಕ್ಕೆ ಎಂತದ್ ಕೇಳ್ರಿ ಹೇರಿ ಮಗನ ಮಕ್ಕಳಿಗೆ ಅಧಿಕಾರ ಕೊಡಕ್ ಬಿಟ್ರೆ ನನ್ನ ಮಗಳಿಗೆಲ್ಲ ಕೊಡುಕ ಮಗಳ ಮಕ್ಕಳಿಗೆ ಕೊಡುಕ ಆಗ್ತಿಲ್ಲ ಹಂಗ ಪೋಯ್ ಅದು ಬ್ಯಾಡ್ದೆ ಅಂದಕ್ಕೆ ಆ ಗಲಾಟೆ ಹೋಗಿರಿ ಅಂದೆ ಸುಮ್ಮನೆ ಆಯ್ಕಂಬ ಸಾಮಾಜಿಕ ಅಂತರ ತಡ್ಕೊಂಡು ಸುಮ್ಮನೆ ಒಂಬದಿ ಕೂಕಂಬದ್ರಿ ಅಂತಕ್ಕೆ ರಾಜ ಓ ಇನ್ನೂ ಸಂಶಯ ಇನ್ನೂ ಒಂದು ಎಂತದ ಅದರಾನೇಸೋ ಶಬದಾಯ ಅಂದರ ಓ ಇನ್ನೂ ನಿನ್ನ ಅನುಮಾನ ಬಗ್ಗೆ ಹೇಳಲಿಲ್ಲ ಇಲ್ಲ ಅನುಮಾನ ಎಂತಕ್ಕದನ್ನ ತಲೆ ಬೇಸಿ ಬ್ಯಾಡ ಅಂದ್ಕೊಂಡು ಅಷ್ಟೇ ರಾಜ ಓ ಇನ್ನೊಂದು ಪ್ರತಿಜ್ಞೆಯನ್ನ ಕೇಳು ಇನ್ನೂ ಒಂದು ಪ್ರತಿಜ್ಞೆ ಅಂತ ನೀವು ಹೌದೌದು ಈ ಲೋಕದ ವ್ಯಕ್ತ ಶಕ್ತಿಗಳ ಆಣೆಯಾಗಿ ಮೂರು ಮೂರ್ತಿಗಳ ಆಣೆಯಾಗಿ ಚತುರ್ವೇದಗಳ ಆಣೆಯಾಗಿ ಪಂಚಭೂತಗಳ ಆಣೆಯಾಗಿ ಷಟ್ ಶಾಸ್ತ್ರದ ಆಣೆಯಾಗಿ ಸಪ್ತ ಋಷಿಗಳ ಆಣೆಯಾಗಿ ಅಷ್ಟ ವಸುಗಳ ಆಣೆಯಾಗಿ ನವಗ್ರಹದ ಆಣೆಯಾಗಿ ದಶ ದಿಕ್ಕುಗಳ ಆಣೆಯಾಗಿ ಏಕಾದಶ ರುದ್ರದ ಆಣೆಯಾಗಿ ದ್ವಾದಶಾದಿತ್ಯರ ಆಣೆಯಾಗಿ ಅಷ್ಟೇ ಏಕೆ ನನ್ನನ್ನು ಪಡೆದಂತ ಶಂತನು ಮಹಾರಾಜನ ಆಣೆಯಾಗಿ ಅಲ್ಲ 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 ನನ್ನನ್ನು ಹೆತ್ತಂತಹ ಗಂಗಾ ಮಾತೆಯ ಆಣೆಯಾಗಿ ಇಂದಿನಾರಭ್ಯ ಮರಣ ಪರ್ಯಂತರ ಬ್ರಹ್ಮಚಾರಿ ವ್ರತವನ್ನ ಮಾಡ್ತೀನಿ ಇದಕ್ಕೆ ನನ್ನ ಗಂಗಾ ಮಾತೆಯ ಮೇಲಾಣೆ ಇದಕ್ಕೆ ತಪ್ಪಿ ನಡೆಯಂತಾದ್ರೆ ನಾನು ಶಂತವನಿನ ಮಗನಲ್ಲ ಇನ್ನು ಎಲ್ಲ ಲೋಕದ ಸ್ತ್ರೀಯರಲ್ಲ ಸ್ತ್ರೀಯರಲ್ಲ ನನ್ನ ಮಾತೆಯ ಅಂತ ಗಂಗಾ ಮಾತೆಗೆ ಸಮಾನ ಗಂಗಾ ಮಾತೆಗೆ ಸಮಾನ ಗಂಗಾ ಎಂತ ಕತಿ ಆಗಿಬಿಡ್ತ ಮಾಡ್ರೆ ಆ ನಮ್ಮನೆ ಮುಗಿತು ತಿಪ್ಪಲು ಪುಷ್ಪ ವೃಷ್ಟಿ ಆಗ್ತಿತ್ತು ಕಾಣಿಯಲ್ಲ ಅಂತ ಕತಿ ನಾವು ಇಲ್ಲಿ ಮುಗಿದ ಮತ್ತೀಗ ಪುಷ್ಪ ವೃಷ್ಟಿ ಆಗ್ತಿತ್ತು ಅಷ್ಟೇ ಅಲ್ಲದೆ ಮ್ಯಾಲಿಂದ ಭೀಷ್ಮ ಭೀಷ್ಮ ಅದು ಯಾರಿದೆ ಆಕಾಶವಾಣಿ ಅಂಬರವಾಣಿ ಆಕಾಶವಾಣಿ ಶುರುವಾಯ್ತು ಈಗ ಹೌದು ನಂಗೆ ಗೊತ್ತಿಲ್ಲ ಇನ್ನು ಪುನಃ ಹಿಂದೆ ಹೋಗುದು ಹೌದಾ ಅದು ಯಾರೊಂದು ಗೊತ್ತಾಯ್ತು ಭೀಷ್ಮ ಭೀಷ್ಮ ಅಂತ ದೇವಲೋಕದಿಂದ ಸುರರು ಮಾಡಿದಂತಹ ಭೀಷಣವಾದ ಪ್ರತಿಜ್ಞೆಗೆ ಅನರ್ಥಕವಾಗಿ ಅಥವಾ ನನ್ನ ಈ ಮುಂದಿನ ಹೆಸರು ಭೀಷ್ಮ ಎನ್ನುವುದಾಗಿ ಹೆಸರಿಗೆ ಪ್ರಸಿದ್ಧಿಗೆ ಬರಲಿ ಎನ್ನುವುದಾಗಿ ಅವರು ಹೇಳಿದಂತಹ ಮಾತು. ಅಯ್ಯೋ ಒಡೆನೆ ದೇವವಾಣಿ ನೀವು ಎಷ್ಟು ಆಣೆ ಹಾಕ್ರಿ ಇನ್ನೂ ನಾನು ನಿಮ್ಮನ್ನು ನಂಬಿದ್ರು ನನ್ನ ಪಾಪಿ ಅಂತಿಲ್ಲ ಅದೆಲ್ಲ ಅಲ್ಲ ಒಡೆಯ ಇಲ್ಲವರೆ ಬಂದು ನೀವು ಮದುವೆ ಆತಿಲ್ಲ ಅನ್ನೋದು ಭಾರಿ ಬೇಜಾರಾಯ್ತು ನಂಗೆ ಹಾಗೆಲ್ಲ ಹೇಳೋಕೆ ಆಗೈತೆ ಭಾರಿ ಬೇಜಾರಾಯ್ತು ಅಡ್ಡಿಲಿ ಎಂತದೇ ಆಯ್ಲಿ ಇದನ್ನ ನಮ್ದೊಂದು ಆಸೆ ಭೀಷಣ ಭಾಸಿ ಅನ್ಕೊಂಡು ಅದು ನೀವು ಒಳ್ಳೆ ರೀತಿಯಿಂದ ಈಡೇರಿಸಿ ಕೊಟ್ಟಿರಿ ಖುಷಿ ಆಯ್ತೆ ಕಂದರ ಓ ನೀನು ಬೇಸರ ಪಟ್ಟುಕೊಳ್ಬೇಡ ಸಾಮಾನ್ಯವಾದಂತಹ ವ್ಯಕ್ತಿಯೋರ್ವ ತನ್ನ ಮಕ್ಕಳ ಮುಂದಿನ ಭವಿಷ್ಯತ್ ಜೀವನಕ್ಕಾಗಿ ಇಷ್ಟನ್ನೂ ಯೋಚನೆ ಮಾಡದಿದೆ ಅವನ ತಂದೆ ಅಂತ ಹೇಳ್ತಾರ. ಆಲೋಚನೆ ಮಾಡುವಷ್ಟಿತ್ತೆ ಈಗ ಅದು ದುರಾಲೋಚನೆ ಅಲ್ಲ ದೂರಾಲೋಚನೆ. ಅಂಥದೊಂದು ಆಲೋಚನೆ ಮಾಡುದು ಯಾಕಂದ್ರೆ ಇದು ನಿನ್ನನ್ನ ದೂರಲಿಕ್ಕೆ ನಾನು ಹೋಗುವುದಿಲ್ಲ. ಯಾಕೆ ಭವಿತವ್ಯಂ ಭವತ್ತೇವ ಅಂದ್ರೆ ಯಾವುದು ಆಗಬೇಕು ಅದೇ ಆಗಬೇಕು. ಆದ್ರಿಂದ ಹೀಗಲ್ಲ ಹಿಂಗಲ್ಲ ಅದೇ ಇಲ್ಲ ಹಿಂಗಲ್ಲ ಐಕಳಿ ಆ ವಿಧಿಯೇ ಬರೆದಿತ್ತು ಏನೋ ಬ್ರಹ್ಮದೇವರು ಬರದ್ದೇ ಹಾಗೆ ಅಪ್ರಿಮ. ಅದಕ್ಕೆ ನೀನು ಬೇಸರ ಪಟ್ಕೊಳ್ಳೋದು ಬೇಡ. ಆದ್ರಿಂದ ನಾನೀಗ ಹಸ್ತಿನಿಗೆ ಹೋಗ್ತೇನೆ. ಹಸ್ತಿನಿಗೆ ಹೋಗಿ ಸುಮುಹೂರ್ತವಾದಂತಹ ದಿನವನ್ನು ನೋಡಿಕೊಂಡು ನಿನಗೆ ಪುನಃ ಹೇಳಿ ಕಳಿಸ್ತೇನೆ. ಅದಕ್ಕೆ ಬೇಕಾದಂತಹ ಸಾಮಾನನ್ನೆಲ್ಲ ನಿನ್ನ ವಧುವಿಗೆ ಯೋಗ್ಯವಾದಂತಹ ಏನು ವಸ್ತುಗಳು ಬೇಕು ಅದನ್ನು ನಿನಗೆ ಕಳಿಸುವಂತಹ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆವಾಗ ಬಂದು ಶುಭಾಶೀರ್ವಾದ ಮಾಡಿ ಹೋದ್ರಾಯ್ತು. ಮಗಳ ಎಲ್ಲೋದೆ ಮಗಳ ಎಂತೆಲ್ಲ ಕತಿ ಆಗಿ ಬಿಡ್ತು ಕಾಣ. ಏನು ಮಾಡುದು ಹೇಳ ಎಂತದೇ ಇಲ್ಲಿ ನಿನ್ನ ರಾಜರಿಗೆ ಕೊಡ್ಕಂದೆ ಆ ಬಿರ್ಮದೇವ್ರು ಬರ್ದಿಪ್ಪತ್ತಿ ನಾವೆಂತದ್ದು ತಪ್ಸೋಕೆ ಏನಾಯ್ಲಿ. ಅಯ್ಯ ನಾನೇನೋ ಗೊತ್ತಿದ್ದೋ ಒಂದೇನು ತಪ್ಪು ಮಾತಾಡ್ರು ಕ್ಷಮಿಸಿ. ಎಲ್ಲಾರು ಆ ಬದಿ ಬಂದ್ರೆ ನನ್ಗಳಿಗೆ ಮಾತಾಡ್ಸಿ ಪುರ್ಸೋದ್ ತಿಳಿದಿದೆ ಒಂದ್ ನೆಗೇರು ಅಡಿಯಕ್ಕ ನಾನ್ ಮಾಡೋದು ತಪ್ಪಾಯ್ತು ಬೇಜಾರು ಮಾಡ್ಕೊಂಬೇಡಿ. ಆಯ್ತಪ್ಪ ಆಯ್ತಾಯ್ತು. ಈಗ
ಗಣಪತಿ ದೇವರ ಎದುರಿಗೆ ಇಷ್ಟರವರೆಗೆ ನಾವು ಒಂದು ಸಣ್ಣ ತಾಳು ಮದ್ಲಿ ಮಾಡ್ತೇವೆ. ತಾಳು ಮದ್ಲಿ ಅಂತ ಹೇಳಿದ್ರೆ ದೊಡ್ಡ ತಾಳು ಮದ್ಲಿ ಅನ್ಕೊಂಡು ದೊಡ್ಡ ಶಬ್ದ ಬಿಟ್ರೆ ವಿಶೇಷ ಅಂತ ಇಲ್ಲ. ನಾವು ಒಂದು ಮಾಡ್ಕೊಂಡ್ಕೊಂಡು ಒಂದು ಚಟ ಆಟ ಬಿಟ್ರೆ ಮತ್ತೆ ದೊಡ್ಡ ವಿಶೇಷ ಅಂತ ಇಲ್ಲ. ಅದನ್ನ ಇವತ್ತು ಮಾಡ್ಕೊಂಡ್ಕೊಂಡು ಈ ಗಣಪತಿ ದೇವರಿಗೆ ಸಮರ್ಪಣೆ ಮಾಡಿದ್ದೇವೆ. ಇದ್ರೆಲ್ಲ ಎಷ್ಟೋ ಜನ ನಮ್ಗೆ ಪ್ರೋತ್ಸಾಹ ಕೊಟ್ಟವ್ರು ಇದ್ರು. ಅವ್ರ ಹೆಸರೆಲ್ಲ ಹೇಳೋಕ್ಕೂ ಸಾಕತ್ತಿಲ್ಲ, ನಮ್ಗೆ ಗೊತ್ತಾಗ್ತದೆ ಈಗ. ನಮ್ಗೆ ಹಿಮ್ಮೇಳದಲ್ಲ ಮತ್ತೆ ಈ ಮೈಕ್ ಈಗ ಸ್ವಲ್ಪ ತೊಂದರೆ ಯಾರು ಸಹಕಾರ ಕೊಟ್ಟಿರ. ಮತ್ತೆ ಈ ಊರಿನ ಜನರು, ಯಾಕಂದ್ರೆ ನಾವು ಒಂದು ವಾಟ್ಸಪ್ ಗ್ರೂಪಿಗೆ ಹಾಕಿದಾಗಲಿಕ್ಕೆ ಒಬ್ಬೊಬ್ರು ಇಲ್ಲಿ ಬಾರ್ದೆ ನಮ್ಗೆ ಸಹಕಾರ ಕೊಟ್ಟಿರ. ಅದು ತುಂಬಾ ಖುಷಿ ಕೊಟ್ಟದ್ದು ನಂಗೆ. ಅದೇ ರೀತಿಯಲ್ಲಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಆ ಮಹಾಗಣಪತಿ ದೇವರ ದೀರ್ಘವಾದಂತ ಆಯುಷ್ಯ ಆರೋಗ್ಯನ ಕೊಡ್ಲಿ. ಇದೇ ರೀತಿ ನಾವು ಕಾರ್ಯಕ್ರಮ ಮಾಡ್ಕೊಂಡ್ಕೊಂಡು ಯಾರು 4 ಜನ ನಮ್ಗೆ ಹೇಳಿ ಅನ್ಕೊಂಡು ಆ ದೇವರಲ್ಲಿ ಬೇಡ್ತಾ ಕಥೆಗೆ ಮುಕ್ತಾಯ ಮಾಡ್ತೇವೆ. ಸೇವಕನಲ್ಲಭೋ ನಾನು ಸೇವಕನಲ್ಲಭೋ ನಾನು ನಿನ್ನಯ ಪಾದ ಸೇವೆ ನೀಡಿದವೋ ನೀನು. ನಿನ್ನಯ ಪಾದ ಸೇವೆ ನೀಡಿದವೋ ನೀನು. ಸೇವಕನಲ್ಲೋ ನಾನು ಸೇವೆ ನೀಡಲೋ ನೀನು. ಸೇವಕನಲ್ಲೋ ನಾನು ಸೇವೆ ನೀಡಲೋ ನೀನು. ದೇವನೇ ಶಿವನು ನಿನ್ನಯ ಪದ ಸೇವೆ ನಿನ್ನಯ ಪದ ಸೇವೆ ಸೇವಕನಲ್ಲೋ ನಾನು ಸೇವೆ ನೀನು. ಸೇವಕನಲ್ಲೋ ನಾನು ಸೇವೆ ನೀನು. ನಾರಾಯಣ ದೇವ ನಮೋ ನಮೋ. ನಾರದ ಸನ್ನತ ನಮೋ ನಮೋ.